ಆತ್ಮೀಯ ಸ್ನೇಹಿತರೆ, ಜೆಎಸ್ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ನಾನು ಜೆ.ಎಸ್. ಸೋಮ್ರ. ಇವತ್ತಿನ ಅವಧಿಯಲ್ಲಿ 6ನೇ ತರಗತಿಗೆ ಸಂಬಂಧಪಟ್ಟಂತ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಆಧಾರಿತ ಪ್ರಮುಖ ಪ್ರಶ್ನೆ ಉತ್ತರಗಳ ಅಧ್ಯಯನ ಮಾಡೋಣ. ಈ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಆಧಾರಿತ 6ನೇ ತರಗತಿಗೆ ಸಂಬಂಧಪಟ್ಟಂತೆ ಈಗಾಗಲೇ 9 ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಇದು ಏನಪ್ಪಾ ಭಾಗ 1ಕ್ಕೆ ಸಂಬಂಧಪಟ್ಟಂತ ಕೊನೆ ವಿಡಿಯೋ 10ನೇ ವಿಡಿಯೋ ಪೂರ್ತಿ ಏನ್ ಮಾಡೋಣ ಅಥವಾ ಅಧ್ಯಯನ ಮಾಡೋಣ. ನಾವು ಅಧ್ಯಯನ ಮಾಡುತ್ತಿರುವಂತಹ ಎಲ್ಲಾ ವಿಷಯಗಳು ಮುಂಬರಲಿರುವಂತಹ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಉಪಯುಕ್ತವಾಗಲು. KS ಆಗಿರ್ಬೋದು, KPSC ನಡೆಸುವಂತ ನಾನ್ ಟೆಕ್ನಿಕಲ್ ಪೋಸ್ಟ್ಗೆ ಆಗಿರ್ಬೋದು, FD SD ಆಗಿರ್ಬೋದು, ಅದೇ ರೀತಿಯಾಗಿ PSI PC PDO TET HS ಸ್ಟಾರ್ GP ಸ್ಟಾರ್ PS ಸ್ಟಾರ್ ನೆಕ್ಸ್ಟ್ ಹೊಸದಾಗಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಿರಲ್ಲ ಅವ್ರಿಗಂತೂ ಈ ವಿಡಿಯೋಗಳು ಏನಪ್ಪ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಥಮಿಕ ಹಂತದ ಮಾಹಿತಿ ಅಂತ ತಿಳ್ಕೊಳ್ಳೋದ್ರೊಳಗೆ ಏನಪ್ಪ ಅಂದ್ರೆ ಬೇಸಿಕ್ ಪಾಯಿಂಟ್ಸ್ ಅಂತ ತಿಳ್ಕೊಳಕ್ ಏನಾಗ್ತದ ಬಹಳಷ್ಟು ಸಹಾಯಕ ಆಗ್ತದ. ಅದರ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಗಳದಾವ. ನೆಕ್ಸ್ಟ್ ಮುಂಬರಲಿರುವಂತ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಕೇಳುವಂತ ಮತ್ತು ಈಗಾಗಲೇ ಕೇಳಿದಂತ ಪ್ರಶ್ನೆಗಳನ್ನ ಏನಪ್ಪಾ ಅಂದ್ರ ಈ ವಿಡಿಯೋ ಏನಪ್ಪಾ ಅಂದ್ರ ಒಳಗೊಂಡಿರ್ತದೆ. ಇವತ್ತು ಭಾಗ 11 ನಾವು ಅಧ್ಯಯನ ಮಾಡಿದ್ವು ಅಂದ್ರ ಭಾಗ 1 ವಿಡಿಯೋ ಏನಪ್ಪಾ ಅಂದ್ರ ಕಂಪ್ಲೀಟ್ ಆಗಿ ಮುಗಿತದ. ನಾವು ಮೊದಲು ಏನ್ ಅನ್ಕೊಂಡಿದ್ದಂದ್ರ ಕೇವಲ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪಾಠಗಳನ್ನ ಮಾತ್ರ ಮುಗಿಸ್ಕೊಡೋಣ ಅಂತ 9 ಪಾಠಕ್ಕೆ ಏನ್ ಮಾಡಿದ್ವಿ ಅದನ್ನ ಕಂಪ್ಲೀಟ್ ಅನ್ನು ಮಾಡಿದ್ವಿ. ಆದ್ರ 10 ಮತ್ತು 11 ಗ್ಲೋಬ್ ಮತ್ತು ನಕಾಶೆಗಳು ಭೂಮಿಯ ಸ್ವರೂಪ ಭೂಗೋಳಶಾಸ್ತ್ರದಲ್ಲಿ ಇದನ್ನ ಕವರ್ ಮಾಡಿರ ಅಂತ ತಿಳ್ಕೊಂಡು 9ನೇ ವಿಡಿಯೋನ ಕೊನೆ ಅಂತ ಹೇಳಿದ್ದೆ ನಾ ಇಂದಿನ ತರಗತಿ ಒಳಗ. ಆದ್ರ ಇವತ್ತು ಸ್ವಲ್ಪ ಏನ್ ಬಂದಿಲ್ಲ ಇದ್ರ ಜೊತೆ ಇದನ್ನು ಏನ್ ಕೊಟ್ಬಿಟ್ಟು ಅಂದ್ರ ಸಂಪೂರ್ಣವಾಗಿ ಪಠ್ಯಪುಸ್ತಕ ಅವ್ರ ಕೈ ಒಳಗಿರ್ತದ ಒಂದು ಉದ್ದೇಶದಿಂದ ಏನಪ್ಪಾ ಅಂದ್ರ ಈ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಗ್ಲೋಬ್ ಮತ್ತು ನಕಾಶೆಗಳು ಭೂಮಿಯ ಸ್ವರೂಪಗಳ ಕುರಿತು ಏನಪ್ಪಾ ಅಂದ್ರ ಈ ತರಗತಿಯಲ್ಲಿ ಅಧ್ಯಯನ ಅಂದ್ರ ಮುಗಿಸಿಕೊಟ್ರಾಯ್ತು ಅನ್ನೋ ಉದ್ದೇಶದಿಂದ ಈ ತರಗತಿಗಳನ್ನು ಮಾಡ್ತಿದ್ವಿ. ಇದೇನಪ್ಪ ಅಂದ್ರ ಭಾಗ 1ಕ್ಕೆ ಸಂಬಂಧಪಟ್ಟದ ಏನಪ್ಪಾ ಅಂದ್ರ ಭಾಗ 1ಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ ಕೊನೆ ವಿಡಿಯೋ ಆಗಿರ್ತದ. ಈಗಾಗಲೇ 90 ಪ್ರಶ್ನೆಗಳನ್ನ ಅಧ್ಯಯನ ಮಾಡಿದ್ವಿ. ಎಷ್ಟು ಪ್ರಶ್ನೆಗಳನ್ನ ಅಧ್ಯಯನ ಮಾಡಿದ್ವಿ ಅಂದ್ರ 90 ಪ್ರಶ್ನೆಗಳನ್ನ ಅಧ್ಯಯನ ಮಾಡಿವಿ. ಇವತ್ತು 91ನೇ ಪ್ರಶ್ನೆಯಿಂದ ಅಧ್ಯಯನ ಮಾಡೋಣ. ಇವತ್ತೊಂದು ವಿಡಿಯೋ ನಾವು ಅಧ್ಯಯನ ಮಾಡಿದ್ವಿ ಅಂದ್ರ ಒಂದು 100 ಪ್ರಶ್ನೆಗಳನ್ನ ಏನಪ್ಪಾ ಅಂದ್ರ ಕೇವಲ ಪಾರ್ಟ್ 1 ಇದೆ ಭಾಗ 6ನೇ ತರಗತಿಗೆ ಸಂಬಂಧಪಟ್ಟಂತ ಪಾರ್ಟ್ 1 ಏನಪ್ಪಾ ಅಂದ್ರ ಒಂದು 100 ಪ್ರಶ್ನೆಗಳನ್ನ ಅಧ್ಯಯನ ಮಾಡಿದಂಗ ಆಗ್ತದ. ಇನ್ನ ಪಾರ್ಟ್ 2 ಅನ್ನು ಯಾವ ರೀತಿಯಾಗಿ ಅಧ್ಯಯನ ಮಾಡೋಣ ಅಂದ್ರ 6 ಮತ್ತು 8 ಎರಡು ಪಠ್ಯ ಪುಸ್ತಕಗಳನ್ನು ಸೇರಿಸಿ ಮಾಹಿತಿ ನಿಮ್ಗೆ ಕೊಡ್ತಿರ್ತದೆ. ಯಾಕಂದ್ರೆ 6 ಭಾಗ 2 ದೊಳಗು ಮೌರ್ಯ ಸಾಮ್ರಾಜ್ಯ ಬರ್ತದ. ನೆಕ್ಸ್ಟ್ 8 ಒಳಗು ಭಾಗ 2 ದೊಳಗು ಏನಪ್ಪಾ ಅಂದ್ರೆ ಮೌರ್ಯ ಸಾಮ್ರಾಜ್ಯ ಬರ್ತದೆ. ಯಾಕಂದ್ರ ವಿಷಯಗಳು ರಿಪೀಟೆಡ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಏನಪ್ಪಾ ಅಂದ್ರ ಮುಂಬರಲಿರುವ ತರಗತಿ ಒಳಗ 6 ಮತ್ತು 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದ ಪ್ರಶ್ನೆ ಉತ್ತರಗಳು ನಾವೆಲ್ಲರೂ ಸೇರಿ ಅಧ್ಯಯನ ಮಾಡುತ್ತ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತೀನಿ ನೋಡ್ರಿ. 91ನೇ ಪ್ರಶ್ನೆ. ಆಲ್ರೆಡಿ ಏನಪ್ಪಾ ಅಂದ್ರ PDO ಪರೀಕ್ಷೆ ಕೇಳೇನಿ HK 2024 ನೋಡ್ರಿ ಒಂದ್ಸಲ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಪ್ರಸ್ತಾವನೆ ಮೇಲೆ ಎಷ್ಟು ಪ್ರಶ್ನೆಗಳು ಬಂದಿದೆ? 2 ಪ್ರಶ್ನೆಗಳು ಬಂದಿದ್ದಾವ್. ಅದಕ್ಕಾಗಿ ಪ್ರಾಥಮಿಕ ಹಂತದ ಮಾಹಿತಿ ಅಂದ್ರೆ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅನ್ನೋದು ಇದಕ್ಕೆ. ಪ್ರಸ್ತಾವನೆ ಮೇಲೆ ಏನಪ್ಪಾ ಅಂದ್ರೆ 2 ಪ್ರಶ್ನೆಗಳು ಬಂದಾವ್. ಅದು ಯಾವ ರೀತಿಯಾಗಿ ಬಂದಾವ್ ಅನ್ನೋದು ಹೇಳ್ತೀನಿ ನೋಡ್ರಿ. 91ನೇ ಪ್ರಶ್ನೆ. ಮೂಲ ಪ್ರಸ್ತಾವನೆಯು ಈ ಕೆಳಗಿನ ಯಾವ ಪದಗಳನ್ನು ಒಳಗೊಂಡಿರುವುದಿಲ್ಲ? ಪದಗಳ ಕೊಟ್ಟಿದ್ದ ನೋಡ್ರಿ. 1ನೇ ಪದ ಸಮಾಜವಾದಿ, 2ನೇ ಪದ ಗಣರಾಜ್ಯ, 3ನೇ ಪದ ಜಾತ್ಯತೀತ, 4ನೇ ಪದ ಅಖಂಡತೆ. ನೋಡ್ರಿ, ಮೂಲ ಪ್ರಸ್ತಾವನೆ ಒಳಗೆ ಇರುವಂತ ಪದಗಳನ್ನು ನೋಡಿದಾಗ ಈ ಗಣರಾಜ್ಯ ಎಂಬ ಪದ ಏನಪ್ಪಾ ಅಂದ್ರ ಮೂಲ ಪ್ರಸ್ತಾವನೆಯಲ್ಲಿ ಇತ್ತು. ಆದ್ರ ಈ ಸಮಾಜವಾದಿ, ಜಾತ್ಯತೀತ, ಅಖಂಡತೆ, ಈ ಅಖಂಡತೆಗೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರ ಸಮಗ್ರತೆ ಅಂತ ಕರಿತಾರೆ. ಏನಂತ ಕರಿತಾರೆ? ಸಮಗ್ರ ಅಂತ ಕರಿತಾರೆ. ಈ 3 ಪದಗಳನ್ನ ಏನ್ ಮಾಡಿದ್ರು ಅಂದ್ರ 1976 ನಮ್ಮ ಸಂವಿಧಾನಕ್ಕೆ 42ನೇ ತಿದ್ದುಪಡಿ. ಎಷ್ಟನೇ ತಿದ್ದುಪಡಿ? 42ನೇ ತಿದ್ದುಪಡಿ ತರೋದ್ರ ಮೂಲಕ 3 ಪದಗಳನ್ನು ಸೇರ್ಪಡೆ ಮಾಡಲಾಯ್ತು. ಆ 3 ಪದಗಳ ಒಂದು ಸಮಾಜವಾದಿ, ಒಂದು ಜಾತ್ಯತೀತ, ಒಂದು ಅಖಂಡತೆ ಅಥವಾ ಸಮಗ್ರತೆ. ಇದು ಆಲ್ರೆಡಿ TT ಕೇಳಿದ್ದಾನೆ. ಏನಂತ ಕೇಳಿದ ನೋಡ್ರಿ. 1976 42ನೇ ತಿದ್ದುಪಡಿ ಪ್ರಕಾರ ಭಾರತದ ಪ್ರಸ್ತಾವನೆಗೆ ಎಷ್ಟು ಪದಗಳನ್ನು ಸೇರ್ಪಡೆ ಆಯ್ತು ಅಂತ ಕೇಳಿದಾನ. ಎಷ್ಟು ಪದಗಳ ಸೇರ್ಪಡೆ ಅದು? 3 ಪದಗಳ ಸೇರ್ಪಡೋದು. ಆತುನಿಕ ಕೀ ಆನ್ಸರ್ ತಪ್ಪು ಬಿಟ್ಟಿದ್ದ. ಮೊದಲು 2 ಪದಗಳಂತ ಬಿಟ್ಟಿದ್ದ. ಆಮೇಲೆ ರಿವಿಷನ್ ಕೀ ಆನ್ಸರ್ ದೊಳಗೆ ಏನಪ್ಪಾ ಅಂದ್ರೆ 3 ಪದಗಳನ್ನು ಬಿಟ್ಟ. ಬಹಳ ಇಂಪಾರ್ಟೆಂಟ್ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಇದ್ದಾಳು. ಇದೇ ಏನಪ್ಪಾ ಅಂದ್ರ ನಮ್ಮ ಸಂವಿಧಾನದ ಪ್ರಸ್ತಾವನೆ. ಇದು ಯಾವ ರೀತಿ ಆಗಿದಪ್ಪ ಅಂದ್ರೆ ನಮ್ಮ ಸಂವಿಧಾನಕ್ಕೆ ಪೀಠಿಕೆ ರೂಪದಲ್ಲಿ ಇದು ಏನದು? ಇದು
ಪೀಠಿಕೆ ರೂಪದಲ್ಲಿ ಅದು. ಇಂಥ ಭಾರತದ ಪ್ರಸ್ತಾವನೆಯನ್ನು ಯಾರು ನೀಡಿದ್ರಂದ್ರ ಜವಾಹರ್ಲಾಲ್ ನೆಹರು ಅವರು ನೀಡಿದ್ರು. ಇಲ್ಲದಾರ ಇವ್ರೇ ಏನಪ್ಪ ಅಂದ್ರ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್ ನೋಡ್ರಿ, ಈ ಭಾರತದ ಪ್ರಸ್ತಾವನೆ ಯಾವ ರೀತಿಯಾಗಿ ಪ್ರಾರಂಭ ಆಗ್ತದೆ ಅಂದ್ರೆ, ಭಾರತ ಜನಗಳಾದ ನಾವು ಹೆಂಗ್ ಇದು ಯಾವ ಅಂದ್ರ ಇದು ಮೊದಲ ಬಾರಿಗೆ ಯಾವ ವಾಕ್ಯದೊಂದಿಗೆ ಪ್ರಾರಂಭ ಆಗ್ತದೆ, ಎಕ್ಸಾಮ್ ಒಳಗೆ ಕೇಳಿದಾನೆ ಇದನ್ನ. ಭಾರತದ ಪ್ರಸ್ತಾವನೆ ಈ ಕೆಳಗಿನ ಯಾವ ವಾಕ್ಯದೊಂದಿಗೆ ಪ್ರಾರಂಭ ಆಗ್ತದೆ ಅಂತ ಕೇಳೇನ. ಭಾರತದ ಜನಗಳಾದ ನಾವು, ಭಾರತದ ಪ್ರಜೆಗಳಾದ ನಾವು, ಭಾರತವನ್ನು ಪ್ರಸ್ತಾವನೆ ಏನಂದು ಘೋಷಣೆ ಮಾಡೋದಂದ್ರ ಭಾರತವನ್ನು ಸಾರ್ವಭೌಮ ರಾಷ್ಟ್ರ ಅಂತಾರ. ನಾವ್ ಯಾರ ಅಧೀನಕ್ಕೂ ಒಳಪಟ್ಟಿಲ್ಲ, ನಮ್ಮ ಆಡಳಿತವನ್ನ ನಾವೇ ನಡೆಸ್ತೀವಿ, ಯಾವ ರಾಷ್ಟ್ರದ ಅಧೀನದಲ್ಲಿ ನಾವೇನಿಲ್ಲ ಅಂದ್ರ ಇಲ್ಲ. ಅದ್ರ ಸಲುವಾಗಿ ಭಾರತ ಎಂತದಪ್ಪ ಅಂದ್ರದು ಸಾರ್ವಭೌಮವಾಗ್ಯದ. ಭಾರತ ಒಂದು ಸಮಾಜವಾದಿ ರಾಷ್ಟ್ರ, ಸರ್ವಧರ್ಮ ಸಮಭಾವದಿಂದ ಕೂಡಿದಂತ ರಾಷ್ಟ್ರ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗ್ಯದ. ಇದು ಎಂತ ಭಾರತದ ಪ್ರಸ್ತಾವನೆ ನಮ್ಗೆ ಏನಪ್ಪಾ ಅಂದ್ರೆ ಹೇಳ್ತದ. ಈ ಪದಗಳನ್ನು ಸೀರಿಯಲ್ ಆಗಿ ನೆನಪಿಟ್ಕೋಬೇಕು ನೀವು. ಟಿ ಕೇಳಿದಾನೆ ಇದನ್ನ. ಕೇಳ್ರಿ ಒಂದ್ಸಲ ಕ್ವಶನ್ ಪೇಪರ್ ತಗ ನೋಡ್ರಿ, ಎಲ್ಲಾ ವರ್ಷದ ಕ್ವಶನ್ ಪೇಪರ್ ತಗೊಳ್ಳಿ, ಪ್ರಸ್ತಾವನೆ ಮೇಲೆ ಕಂಪಲ್ಸರಿ ಪ್ರಶ್ನೆಗಳು ಬಂದಾವ್. ಭಾರತ ಈ ಸೀರಿಯಲ್ ಆಗಿ ಜೋಡಿಸಿ ಅಂದ್ಕೊಳ್ಳಿ. ಪ್ರಸ್ತಾವನೆಯು ಭಾರತವನ್ನ ಏನಂದು ಘೋಷಣೆ ಮಾಡೋದನ್ನು ಸರಿ ಅಂದ್ರ ಕ್ರಮಬದ್ಧವಾಗಿ ಜೋಡಿಸಿ ಅಂತ ಹೇಳೋಣ. ಮೊದಲು ಸಾರ್ವಭೌಮತ್ವ ಸಮಾಜವಾದಿ ಬರ್ತದ, ಸರ್ವಧರ್ಮ ಸಮಭಾವ ಬರ್ತದ, ಪ್ರಜಾಸತ್ತಾತ್ಮಕ ಬರ್ತದ. ನೆಕ್ಸ್ಟ್ ಕೊನೆಯದಾಗಿ ಏನಪ್ಪಾ ಅಂದ್ರೆ ಗಣರಾಜ್ಯ ಬರ್ತದ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಿಡಿಒಕ್ ಏನಪ್ಪಾ ಅಂದ್ರೆ ಇನ್ನೊಂದು ಕೇಳಿದ್ದ, ಹೈದರಾಬಾದ್ ಕರ್ನಾಟಕ ತೆಗೆದ್ ನೋಡ್ರಿ. ಗಣರಾಜ್ಯದ ಮೇಲೆ ಕೇಳಿದ್ದ. ನೆಕ್ಸ್ಟ್ ಸಾರ್ವಭೌಮ ಅಂದ್ರೆ ಏನಂತ ಕೇಳಿದ್ದ. ನೆಕ್ಸ್ಟ್ ಪ್ರಜಾಸತ್ತಾತ್ಮಕ. ಈ ತರ ಏನಪ್ಪಾ ಅಂದ್ರ ಹೊಂದಿಸಿ ಬರೀರಿ ಏನಪ್ಪಾ ಅಂದ್ರೆ ಕೇಳಿದೆ. ಇದನ್ನ ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಾಗ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ನಿಮಗ ಮಾಹಿತಿಯನ್ನ ನೀಡ್ತಿರ್ತೀವಿ. ಭಾರತದ ಪ್ರಸ್ತಾವನೆ ಅಂದ್ರ ಭಾರತಕ್ಕೆ ಪ್ರಸ್ತಾವನೆ ನೀಡ್ತಾರ ಅಂದ್ರ ಜವಾಹರ್ಲಾಲ್ ನೆಹರು ಬರ್ತಾರೆ. ಯಾರು ಬರ್ತಾರ? ಜವಾಹರ್ಲಾಲ್ ನೆಹರು ಏನಪ್ಪಂದ್ರ ಬರ್ತಾರೆ. ಇವ್ರ ಏನಪ್ಪಾ ಅಂದ್ರ ಭಾರತದ ಮೊದಲ ಪ್ರಧಾನಿ ಇವ್ರು. ಭಾರತದ ಮೊದಲ ಪ್ರಧಾನಿ ಯಾರಂದ್ರೆ ಜವಾಹರ್ಲಾಲ್ ನೆಹರು. ಇವರು ಪ್ರಸ್ತಾವನೆ ಎಲ್ಲಿಂದ ತೆಗೆದುಕೊಂಡ್ರ ಅಂದ್ರ ಅಮೆರಿಕ ಸಂವಿಧಾನದಿಂದ ತಗೊಂಡ್ರು. ಜವಾಹರ್ಲಾಲ್ ನೆಹರು ಅವರು ಪ್ರಸ್ತಾವನೆ ಎಲ್ಲಿಂದ ತಗೊಂಡ್ರು ಅಂದ್ರ ಅಮೆರಿಕ ಸಂವಿಧಾನದಿಂದ ತಗೊಂಡ್ರು. ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಏನಂತಂದ್ರ ಭಾರತ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕರಿತೀವಿ. ಇವ್ರನ್ನ ಏನಂತ ಕರಿತೀವಿ ಅಂದ್ರ ಭಾರತ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕರಿತಾರ. ನೋಡ್ರಿ, ಇಲ್ಲಿ ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಅಧ್ಯಯನ ಮಾಡೋದ. ಸಂವಿಧಾನದ ಆರಂಭದಲ್ಲಿ, ಯಾವುದರ ಆರಂಭದಲ್ಲಿ? ಸಂವಿಧಾನದ ಆರಂಭದಲ್ಲಿ ಪ್ರಸ್ತಾವನೆಯನ್ನು ಪೀಠಿಕೆ ರೂಪದಲ್ಲಿ ಕಂಡು ಬರುವುದು. ಯಾವ ರೂಪದಲ್ಲಿ ಕಂಡು ಬರ್ತದ? ಅದು ಪೀಠಿಕೆ ರೂಪದಲ್ಲಿ ಕಂಡು ಬರ್ತದ. ಇದನ್ನ ನೀಡಿದವರು ಯಾರಂದ್ರ ಆಲ್ರೆಡಿ ಗೊತ್ತಾಗಿರ್ತದ. ನೋಡ್ರಿ, ಈ ಪ್ರಸ್ತಾವನೆ ಯಾವ ರೀತಿ ಆಗಿದಪ್ಪ ಅಂದ್ರ ಸಂವಿಧಾನದ ಹೃದಯದ ಭಾಗದಂತಿರುವ ಪ್ರಸ್ತಾವನೆ ಜನತೆಯ ಆದರ್ಶಗಳು ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸ್ತದ. ಭಾರತ ಸಂವಿಧಾನ ಪ್ರಸ್ತಾವನೆ ಏನನ್ನು ಬಿಂಬಿಸ್ತದ ಅಂತ ಕೇಳಿದಾಗ ನಮ್ಮ ಜನರ ಆದರ್ಶಗಳು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸ್ತದ. ಇದು ಯಾವ ವ್ಯಾಖ್ಯಾನದೊಂದಿಗೆ ಪ್ರಾರಂಭ ಆಗ್ತದ? ಭಾರತದ ಪ್ರಜೆಗಳಾದ ನಾವು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ. ಇದು ಭಾರತವನ್ನ ಏನಂತ ಘೋಷಣೆ ಮಾಡ್ತದ? ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಘೋಷಣೆ ಮಾಡ್ತಾನೆ. ಇಂಥ ಪ್ರಸ್ತಾವನೆಯನ್ನ ನಾವು ನವೆಂಬರ್ 26, 1949 ಇದನ್ನ ಕಾನೂನಿನ ರೂಪದಲ್ಲಿ ಏನಪ್ಪಾ ಅಂದ್ರ ನಾವು ನಮಗೆ ನಾವು ಅರ್ಪಿಸಿಕೊಂಡಿದ್ದೀವಿ. HK ದೊಳಗೆ ಈ ಪಾಯಿಂಟ್ ಅನ್ನು ಕೇಳಿದಾನ ಸ್ಟೇಟ್ಮೆಂಟ್ ವೈಸ್. HK ಪಿಡಿಒ ಏನ್ 2024 ಐತಲ್ಲ, ನಿಮ್ಮ ಸುಳ್ಳಾದ್ರ ಒಂದ್ಸಲ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಇದು ಈ ಪದನ ಉಲ್ಲೇಖ ಮಾಡಿದಾನ. ಅಂದ್ರ ಪ್ರಸ್ತಾವನೆ ಯಾವ ಸ್ವರೂಪದಲ್ಲಿದೆ ಅಂತ ಕೇಳಿದಾನ. ಸ್ಟೇಟ್ಮೆಂಟ್ ವೈಸ್ ಒಳಗೆ ಪ್ರಶ್ನೆ ಬಂದದಲ್ಲಿ ಇದೆಯಾ ಪ್ರಸ್ತಾವನೆ ಯಾವ ರೀತಿ ಸ್ವರೂಪದಲ್ಲಿ ಬಂದದಪ್ಪ ಅಂದ್ರ ಒಂದು ಕಾನೂನಿನ ಸ್ವರೂಪದಲ್ಲಿ ಅದ. ಇಲ್ಲಿ ನೋಡ್ರಿ, ನವೆಂಬರ್ 26 ರಾಷ್ಟ್ರೀಯ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತೀವಿ ನಾವು. ಯಾವ ದಿನ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಸಂವಿಧಾನ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರ ನವೆಂಬರ್ 26 ಆಚರಣೆ ಮಾಡ್ತೀವಿ. ಅವತ್ತು ಯಾಕೆ ಆಚರಣೆ ಮಾಡ್ತೀವಿ? ನಮ್ಮ ಭಾರತದ ಸಂವಿಧಾನವನ್ನು 1949 ನವೆಂಬರ್ 26 ನಾವೇ ಅರ್ಪಿಸಿಕೊಂಡ್ವಿ. ನಮಗ ನಾವು ಏನ್ ಮಾಡಿದ್ವಿ ಅಂದ್ರ ಅಂಗೀಕಾರ ಮಾಡ್ಕೊಂಡಿವಿ. ಅದ್ರ ಸಲುವಾಗಿ ಏನ್ ಮಾಡಿದ್ರ ನವೆಂಬರ್ 20 ಭಾರತೀಯ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾರ. ಯಾವಾಗಿಂದ ಆಚರಣೆ ಮಾಡ್ತಾರೆ ಇದನ್ನ? 2015 ಆಚರಣೆ ಮಾಡ್ತಾರ. ಈ ದಿನವನ್ನ ಘೋಷಣೆ ಮಾಡಿದವ್ರು ಯಾರು? ನರೇಂದ್ರ ಮೋದಿ ಅವರು ಘೋಷಣೆ ಮಾಡ್ತಾರ. ಯಾರು ಘೋಷಣೆ ಮಾಡ್ತಾರ ಇದನ್ನ? ನರೇಂದ್ರ ಮೋದಿ ಅವ್ರು ಏನಪ್ಪಾ ಅಂದ್ರೆ 2015 ಏನ್ ಮಾಡ್ತಾರ ಇದನ್ನ ಘೋಷಣೆ ಮಾಡ್ತಾರ. ಇಂಥ ಪ್ರಸ್ತಾವನೆಯನ್ನು ಸಂವಿಧಾನ ರಚನೆ ಸಭೆ ಯಾವಾಗ ಸ್ವೀಕಾರ ಮಾಡಿದಂದ್ರ
ಜನವರಿ 22 1947ರಲ್ಲಿ ಸ್ವೀಕಾರ ಮಾಡ್ತದ. ನಮ್ಮ ಭಾರತ ಸಂವಿಧಾನ ಒಂದು ಎರವಲ ಸಂವಿಧಾನ ಅಂತ ಕರೀತಾರ. ಯಾಕೆ ಇದನ್ನ ಎರವಲ ಸಂವಿಧಾನ ಅಂತ ಕರೀತಾರ? ಭಾರತದ ಸಂವಿಧಾನ ರಚನೆ ಸಮಿತಿಗಳು ಬರ್ತಾವ. ಎಷ್ಟು ಸಮಿತಿಗಳು ಬರ್ತಾವ ಅಂದ್ರೆ 22 ಸಮಿತಿಗಳು ಬರ್ತಾವ. ಹಿಂದಿನ ತರಗತಿ ಒಳಗ ನಾವು ಅಧ್ಯಯನ ಮಾಡಿದ್ವಿ. ಅದ್ರ ಕರಡು ಸಮಿತಿ ಅಧ್ಯಕ್ಷರ ಯಾರಾಗಿದ್ದಾರಂದ್ರ ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿದ್ರು. ಅವರು ಹಲವು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅದರಲ್ಲಿರುವಂತ ಉತ್ತಮ ಅಂಶಗಳನ್ನು ತೆಗೆದುಕೊಂಡು ಅದು ನಮ್ಮ ಭಾರತ ದೇಶಕ್ಕೆ ಸರಿ ಹೊಂದುವಂತ ಅಂಶಗಳನ್ನ ನಾವು ಪಡ್ಕೊಂಡಿವಿ. ಅದ್ರ ಸಲುವಾಗಿ ನಮ್ಮ ಸಂವಿಧಾನವನ್ನು ಎರವಲ ಸಂವಿಧಾನ ಅಂತ ಕರೀತಾರ. ನಿಮಗೆಲ್ಲರಿಗೂ ಗೊತ್ತು ನಮ್ಮ ಸಂವಿಧಾನ, ನಮ್ಮ ಆಡಳಿತ ವ್ಯವಸ್ಥೆ ಯಾವ ರೀತಿಯ ಪಾರ್ಲಿಮೆಂಟ್ ಸಿಸ್ಟಮ್ ಅದು. ಈ ಪಾರ್ಲಿಮೆಂಟ್ ವ್ಯವಸ್ಥೆಯನ್ನು ನಾವು ಎಲ್ಲಿಂದ ತಗೊಂಡು ಅಂದ್ರ ಇಂಗ್ಲೆಂಡ್ ಲಿಂದ ತಗೊಂಡಿವಿ. ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಬರ್ತಾವ. ಸಾಕಷ್ಟು ಅಂಶಗಳು ಬರ್ತಾವ. ಇವುಗಳನ್ನ ಎಲ್ಲಿಂದ ತಗೊಂಡು ಅಂದ್ರ ಅಮೆರಿಕ ಸಂವಿಧಾನದಿಂದ ತಗೊಂಡಿವಿ. ಸಾಕಷ್ಟು ಅಂಶಗಳು ಬರ್ತಾವ. ಮುಂದ ಸಂವಿಧಾನವನ್ನು ಅಧ್ಯಯನ ಮಾಡ್ತಿರುವಾಗ ಈ ಎಲ್ಲಾ ಅಂಶಗಳನ್ನ ಏನಪ್ಪಾ ನಾವು ಅಧ್ಯಯನ ಮಾಡೋದು. ಕೋಡ್ ವೈಸ್ ಏನಾದ್ರು ಟ್ರಿಕ್ಸ್ ಅನ್ನು ತಯಾರು ಮಾಡ್ಕೊಂಡು ಬಂದ್ ಏನಪ್ಪಾ ಅಂದ್ರೆ ನಿಮಗ ಹೇಳ್ತಿರ್ತೀನಿ. ಇವತ್ತೇನಪ್ಪಾ ಅಂದ್ರ ಪ್ರಸ್ತಾವನೆಗೆ ಸಂಬಂಧಪಟ್ಟಂತ ಇದು ಎಲ್ಲವೂ ಏನಾಗಿರ್ತದ ಅಂದ್ರ ಮಾಹಿತಿ ಆಗಿರ್ತದ. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪದೇ ಪದೇ ಕೇಳಿರ್ತದ. ಈಗಾಗಲೇ ಕೇಳಿದಂತ ಅಂಶಗಳು ಮುಂದೆ ಕೇಳಿಲ್ಲರ ಅಂಶಗಳನ್ನು ಮಾತ್ರ ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಎಕ್ಸಾಮ್ಗೆ ಎಷ್ಟು ಬೇಕಾ ಅಷ್ಟನ್ನು ಮಾತ್ರ ಏನಪ್ಪಾ ಅಂದ್ರೆ ನಾನು ಡಿಸ್ಕಸ್ ಅನ್ನ ಮಾಡಿರ್ತೀನಿ. ನೆಕ್ಸ್ಟ್ 92ನೇ ಪ್ರಶ್ನೆ ನೋಡ್ರಿ. ಭಾರತ ಗಣರಾಜ್ಯದ ಮೊದಲ ರಾಷ್ಟ್ರಾಧ್ಯಕ್ಷರು ಯಾರು? ಎ ಆಪ್ಷನ್ ಡಾಕ್ಟರ್ BR ಅಂಬೇಡ್ಕರ್, ಬಿ ಆಪ್ಷನ್ ಜವಾಹರ್ಲಾಲ್ ನೆಹರು, ಸಿ ಆಪ್ಷನ್ ಬಾಬು ರಾಜೇಂದ್ರ ಪ್ರಸಾದ್, ಡಿ ಆಪ್ಷನ್ ಸರ್ವಪಲ್ಲಿ ರಾಧಾಕೃಷ್ಣ. ಇದು ಬಹಳ ಈಜಿ ಕ್ವಶನ್ ಅನಿಸ್ತದ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾರ ಒಂದ್ಸಲ ನೋಡಿಲ್ಲ ಅಂದ್ರೆ ಬಹಳ ಈಜಿ ಕ್ವಶನ್ ಅನಿಸ್ತದ. ಆದ್ರೆ ಹೊಸದಾಗಿ ಯಾರೇ ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ನಡೆಸ್ತಾರಲ್ಲ ಅವ್ರಿಗೆ ಸ್ವಲ್ಪ ಏನಪ್ಪಾ ಅಂದ್ರೆ ಇದು ಹೊಸದೇನೋ ಅನಿಸಬಹುದು. ಕೆಲವೊಬ್ರು ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಆಲ್ ತಿಳ್ಕೊಂಡಿರ್ತಾರೆ. 7th 8th 6th ಒಳಗಿನ ಮಕ್ಕಳಿಗೆ ಏನಪ್ಪಾ ಅಂದ್ರ ಭಾರತದ ಮೊದಲ ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷ ಯಾರಂದ್ರೆ ಹೇಳ್ತಿರ್ತಾರ. ನೋಡ್ರಿ, ಭಾರತದ ಮೊದಲ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿ ಯಾರಂದ್ರ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬರ್ತಾರ. ಯಾರು ಬರ್ತಾರ? ಬಾಬು ರಾಜೇಂದ್ರ ಪ್ರಸಾದ್ ಬರ್ತಾರ. ಎ ಆಪ್ಷನ್ ನೋಡ್ರಿ, ಡಾಕ್ಟರ್ BR ಅಂಬೇಡ್ಕರ್ ಕರಡು ಸಮಿತಿ ಅಧ್ಯಕ್ಷ ಇರುದು. ಇವರ ನಾವು ಸಂವಿಧಾನದ ಶಿಲ್ಪಿ ಅಂತ ಕರಿತೀವಿ. ಯಾವುದರ ಶಿಲ್ಪಿ ಅಂತ ಕರಿತೀವಿ? ಇವ್ರನ್ನ ಸಂವಿಧಾನದ ಶಿಲ್ಪಿ ಅಂತ ಕರಿತೀವಿ. ಇವರು 32ನೇ ವಿಧಿ, ಸಂವಿಧಾನದ 32ನೇ ವಿಧಿ ಹೃದಯ ಮತ್ತು ಆತ್ಮ ಅಂತ ಕರೆದಿರುದು. ಏನಂತ ಕರೆದ್ರು? ಹೃದಯ ಮತ್ತು ಆತ್ಮ ಅಂತ ಕರೆದ್ರು. ಇದು ನಂತರ ಸಾಕಷ್ಟು ಬಾರಿ ಪರೀಕ್ಷೆಗಳೇನ ಪ್ರೀ ಕೋಚಿಂಗ್, ಯಾವ ಕೋಚಿಂಗ್? ಪ್ರೀ ಕೋಚಿಂಗ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಅಲ್ಲೇನಪ್ಪ ಅಂದ್ರ ಈ ಪ್ರಶ್ನೆ ಕೇಳಿದ ಸಂವಿಧಾನದ 32ನೇ ವಿಧಿಯನ್ನು ಹೃದಯ ಮತ್ತು ಆತ್ಮ ಎಂದು ಕರೆದವ್ರು ಯಾರ ತಮ್ಮ ಪ್ರಶ್ನೆ ಕೇಳಿದ. ಯಾರು ಕರೆದ್ರು? ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಕರೆದ್ರು. ನೆಕ್ಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಏನಪ್ಪಾ ಅಂದ್ರ ದೇಶದ ಮೊದಲ ಕಾನೂನು ಮಂತ್ರಿ ಆತ. ದೇಶದ ಮೊದಲ ಕಾನೂನಿನ ಮಂತ್ರಿ ಯಾರಂದ್ರ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಬರ್ತಾರ. ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ದೇಶದ ಮೊದಲ ಪ್ರಧಾನ ಮಂತ್ರಿ. ನೆಕ್ಸ್ಟ್ ಕೆಂಪು ಕೋಟೆ ಮೇಲೆ ಅತಿ ಹೆಚ್ಚು ಬಾರಿ ಧ್ವಜ ಹಾರಿಸಿದ ವ್ಯಕ್ತಿ ಈತ. ಎರಡನೇದವ್ರು ಯಾರು ಬರ್ತಾರಂದ್ರ ಇಂದಿರಾ ಗಾಂಧಿ ಅವ್ರು ಬರ್ತಾರ. ದೇಶದ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಯಾರಂದ್ರ ಇಂದಿರಾ ಗಾಂಧಿ ಅವರು ಬರ್ತಾರ. ನೆಕ್ಸ್ಟ್ ಬಾಬು ರಾಜೇಂದ್ರ ಪ್ರಸಾದ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ನೆಕ್ಸ್ಟ್ ಸರ್ವಪಲ್ಲಿ ರಾಧಾಕೃಷ್ಣ. ಸರ್ವಪಲ್ಲಿ ರಾಧಾಕೃಷ್ಣ ಅವ್ರು ಏನಪ್ಪಾ ಅಂದ್ರ ದೇಶದ 2ನೇ ರಾಷ್ಟ್ರಾಧ್ಯಕ್ಷರು. ದೇಶದ 2ನೇ ರಾಷ್ಟ್ರಾಧ್ಯಕ್ಷರು ಯಾರಂದ್ರ ಸರ್ವಪಲ್ಲಿ ರಾಧಾಕೃಷ್ಣ ಅವ್ರು ಬರ್ತಾರ. ನೆಕ್ಸ್ಟ್ ದೇಶದ ಮೊದಲ ಉಪರಾಷ್ಟ್ರಪತಿ. ದೇಶದ ಮೊದಲ ಉಪರಾಷ್ಟ್ರಪತಿ ಯಾರಂದ್ರ ಸರ್ವಪಲ್ಲಿ ರಾಧಾಕೃಷ್ಣ ಬರ್ತಾರ. ಇಲ್ಲಿಷ್ಟೇ ನೋಡು. ಎಲ್ಲ ಭಾರತದಲ್ಲಿ 1950ರಿಂದ ಹಿಡಿದು ಇಲ್ಲಿವರೆಗೂ ಇದ್ದಂತ ಅಷ್ಟು ರಾಷ್ಟ್ರಪತಿಗಳದ ಏನಪ್ಪಾ ಅಂದ್ರ ಲಿಸ್ಟ್ ಅದ. ಮೊದಲು ಯಾರಾಗ್ತಾರ? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರ ಆಗ್ತಾರ. 1950ರಿಂದ 62ರವರೆಗೆ ಇರ್ತಾರ. ಮತ್ತೆ ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ ಎಷ್ಟದ ನೋಡೋಣ ಹೇಳ್ರಿ. ಎಷ್ಟದ? 5 ವರ್ಷದ ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ. ನೆಕ್ಸ್ಟ್ 2ನೇ ರಾಷ್ಟ್ರಪತಿ ಯಾರಂದ್ರ ಸರ್ವಪಲ್ಲಿ ರಾಧಾಕೃಷ್ಣ ಅವ್ರು ಬರ್ತಾರೆ. ಇವರು 1962ರಿಂದ 67ರವರೆಗೆ ಆಗ್ತಾರ. ನೆಕ್ಸ್ಟ್ 3ನೇ ರಾಷ್ಟ್ರಪತಿ ಯಾರಪ್ಪ ಅಂದ್ರೆ ಜಾಕಿರ್ ಹುಸೇನ್ ಬರ್ತಾನೆ. ಇವರು ಮೋಸ್ಟ್ ಇಂಪಾರ್ಟೆಂಟ್. ಮೊದಲು 3 ಮಂದಿ ಏನ್ ಮಾಡ್ರಿ ಅಂದ್ರೆ ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ಈ ಸದ್ಯಕ್ಕೆ ಪ್ರಸ್ತುತ ಭಾರತ ದೇಶದ ರಾಷ್ಟ್ರಪತಿ ಯಾರಂದ್ರ ದ್ರೌಪದಿ ಮುರ್ಮು ಅದರ. ಯಾರದಾರ? ದ್ರೌಪದಿ ಮುರ್ಮು ಅದರ. ಬುಡಕಟ್ಟು ಸಮುದಾಯದಿಂದ ಆಯ್ಕೆಗೊಂಡ ಮೊದಲ ರಾಷ್ಟ್ರಪತಿ ಇವರು. ಯಾವ ಬುಡಕಟ್ಟು ಸಮುದಾಯ ಅಂದ್ರೆ ಸಂತಾಲ ಬುಡಕಟ್ಟು ಸಮುದಾಯ ಅಂತ ಬರ್ತದೆ. ಬುಡಕಟ್ಟು ಸಮುದಾಯದಿಂದ ಆಯ್ಕೆಗೊಂಡ ಮೊದಲ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು ಬರ್ತಾರೆ. ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡು. ದೇಶದ 2ನೇ ಮಹಿಳಾ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು ಬರ್ತಾರೆ. ಹಾಗಾದ್ರೆ ಮೊದಲನೇ ಮಹಿಳಾ ರಾಷ್ಟ್ರಪತಿ ಯಾರು?
ಮೊದಲನೇ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಸಿಂಗ್ ಪಟೇಲ್ ಅಂತ ಬರ್ತಾರ ಇಲ್ಲದಾರು. ಇವ್ರು ಯಾವಾಗ ಆಗಿದ್ದಂದ್ರೆ 2007ರಿಂದ 2012ವರೆಗೆ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ಮಾಡಿದ್ರು. ಕೇಳ್ತಾರ ಮೋಸ್ಟ್ ಇಂಪಾರ್ಟೆಂಟ್ ಸಾಕಷ್ಟು ಬಾರಿ ಪರೀಕ್ಷೆ ಕೇಳ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಂದ್ರ ಪ್ರತಿಭಾ ದೇವಿ ಸಿಂಗ್ ಪಟೇಲ್ ಅಂತ ಬರ್ತಾರ. ನೆಕ್ಸ್ಟ್ ನೋಡ್ರಿ, ಗಣರಾಜ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡ್ರಿ. ಭಾರತ ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ. ಭಾರತವನ್ನು ನಾವು ಯಾಕೆ ಗಣರಾಜ್ಯ ಅಂತ ಕರಿತೀವಿ? ರಾಜ್ಯದ ಮುಖ್ಯಸ್ಥರು ಅಂದ್ರ ರಾಷ್ಟ್ರಪತಿ, ದೇಶದ ಮುಖ್ಯಸ್ಥರು ಯಾರಪ್ಪ ಅಂದ್ರ ರಾಷ್ಟ್ರಪತಿ ಆಗಿರ್ತಾರೆ. ಅವರನ್ನ ನಾವು ಚುನಾವಣೆ ಮೂಲಕ ಆಯ್ಕೆ ಮಾಡ್ತೀವಿ. ಅಂತ ದೇಶವನ್ನ ನಾವೇನಂತೀವಿ ಅಂದ್ರೆ ಗಣರಾಜ್ಯ ಅಂತ ಕರಿತೀವಿ. ನಮ್ಮ ರಾಜ್ಯರಾಗಲಿ ನಮ್ಮ ರಾಷ್ಟ್ರಪತಿಗಳು ಯಾವುದೇ ರಾಜ್ಯ ಮನೆತನಕ್ಕಾಗಲಿ ರಾಜ್ಯವಂಶಕ್ಕಾಗಲಿ ಅವರಿಗೂ ಸಂಬಂಧಪಟ್ಟಿಲ್ಲ. ಅವ್ರ ನಾವು ಚುನಾವಣೆ ಮೂಲಕ ಏನಪ್ಪಾ ಅಂದ್ರೆ ಆಯ್ಕೆ ಮಾಡ್ತೀವಿ. ಅದ್ರ ಸಲುವಾಗಿ ನಮ್ಮ ಭಾರತ ದೇಶವನ್ನ ಏನಂತ ಒಂದು ಗಣರಾಜ್ಯ ಅಂತ ಕರಿತೀವಿ, ಒಂದು ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ. ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಕನಿಷ್ಠ ವಯಸ್ಸು ಎಷ್ಟು ಅಂದ್ರೆ 18 ವರ್ಷದ. ಹಿಂದಿನ ತರಗತಿ ಒಳಗೆ ತಿಳಿಸಿದ್ದೀನಿ ನಿಮ್ಗೆ. ಭಾರತ ಅತಿ ದೊಡ್ಡದಾದ ಲಿಖಿತ ಸಂವಿಧಾನ ಯಾವ್ದಪ್ಪ ಅಂದ್ರ ಭಾರತ ಸಂವಿಧಾನ. ಎಂತ ಯಾವ ಸಂವಿಧಾನ ಆಗುತ್ತ? ಲಿಖಿತ ಸಂವಿಧಾನ ಅಂದ್ರ ಭಾರತ ಸಂವಿಧಾನ. ಮತ್ತೆ ಪ್ರಪಂಚದಲ್ಲಿ ಮೊದಲು ಬಾರಿಗೆ ಲಿಖಿತ ಸಂವಿಧಾನವನ್ನು ಅಳವಡಿಸಿಕೊಂಡ ದೇಶ ಯಾವ್ದಂದ್ರ ಅಮೆರಿಕ ಬರ್ತದ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಲಿಖಿತ ಸಂವಿಧಾನವನ್ನು ಅಳವಡಿಸಿಕೊಂಡ ದೇಶದ ಅಮೆರಿಕ ಬರ್ತದ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಲಿಖಿತ ಸಂವಿಧಾನ ಅಂದ್ರ ಭಾರತ ಬರ್ತದ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 93ನೇ ಪ್ರಶ್ನೆ. ಭೂಮಿಯ ಆಕಾರಕ್ಕೆ ಸಂಬಂಧಿಸಿದಂತೆ ಸರಿಯಾಗದ ಹೇಳಿಕೆಯನ್ನು ಗುರುತಿಸಿ. ನೋಡಿ ಹೇಳಿಕೆಗಳು ನೋಡಿ. ಎ ಸ್ಟೇಟ್ಮೆಂಟ್ ನೋಡ್ರಿ, ಭೂಮಿಯು ನೋಡುವುದಕ್ಕೆ ಜಿಯಾಡ್ ಅಥವಾ ಭೂಮ್ಯಾಕಾರ ಹೊಂದಿರುವುದು. ಬಿ ಸ್ಟೇಟ್ಮೆಂಟ್ ನೋಡ್ರಿ, ಕೃತಕ ಉಪಗ್ರಹಗಳಿಂದ ಪಡೆದ ಚಿತ್ರಗಳ ಸಹಾಯದಿಂದ ಇದನ್ನು ನಿರೂಪಿಸಬಹುದು. ಸಿ ಸ್ಟೇಟ್ಮೆಂಟ್, ನಾವು ಭೂಮಿಯ ಒಂದು ಭಾಗವನ್ನು ಮಾತ್ರ ನೋಡಬಹುದು, ಆದರೆ ಭೂಮಿಯ ಪ್ರತಿರೂಪದಂತಿರುವ ಮಾದರಿಗಳ ಮೂಲಕ ಪೂರ್ಣ ಭಾಗವನ್ನು ವೀಕ್ಷಣೆ ಮಾಡಬಹುದು. ಡಿ ಏನಪ್ಪಾ ಅಂದ್ರ ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ಇಲ್ಲೇನ್ ಮಾಡಿದಾನ? ಸರಿಯಾಗದ ಹೇಳಿಕೆಯನ್ನು ಕಂಡುಹಿಡಿಯನ. ರಾಂಗ್ ಸ್ಟೇಟ್ಮೆಂಟ್ ಕಂಡುಹಿಡಿಯನ. ಆದ್ರ ನೋಡ್ರಿ ರಾಂಗ್ ಸ್ಟೇಟ್ಮೆಂಟ್ ಯಾವ್ದನ್ನು ಒಂದೊಂದಾಗಿ ನೋಡ್ಕೊಂಡು. ಎ ಸ್ಟೇಟ್ಮೆಂಟ್ ನೋಡ್ರಿ, ಭೂಮಿಯು ನೋಡುವುದಕ್ಕೆ ಜಿಯಾಡ್ ಅಥವಾ ಭೂಮ್ಯಾಕಾರ ಹೊಂದಿರುವುದು. ಇದು ರಾಂಗ್ ಸ್ಟೇಟ್ಮೆಂಟ್ ಅಲ್ಲ, ಇದು ರೈಟ್ ಆಗಿದೆ. ಯಾಕಂದ್ರ ನಮ್ಮ ಭೂಮಿ ಏನಾಗ್ಯದಪ್ಪ ಅಂದ್ರ ಜಿಯಾಡ ಭೂಮಾಕಾರ ಅಂತ ಅಂದ್ರ ಒಂದೇದ. ಇಲ್ಲೇ ನೋಡ್ರಿ, ಈ ಚಿತ್ರ ನೋಡ್ರಿ, ಧ್ರುವ ಪ್ರದೇಶಗಳಲ್ಲಿ ಭೂಮಿ ಏನಾಗ್ಯದ ಅಂದ್ರ ಅಪ್ಪಟೆ ಅಂದ್ರ ಅಲಿಚಿ ಆಗ್ಯದ. ಅಪ್ಪ ಅಂದ್ರ ಇಚ್ಚಿಗಿದಂಗ ಆಗ್ಯದ. ಅಲ್ಲಿ ಏನಾಗ್ಯದಪ್ಪ ಅಂದ್ರ ಇಚ್ಚಿಗಿದಂಗ ಆಗ್ಯದ, ಅಂದ್ರ ಅಲ್ಲಿ ಏನಾಗ್ಯದ ಸಪೂಟವಾಗ್ಯದ. ಅದಕ್ಕಾಗಿ ಭೂಮಿ ಏನಾಗ್ತದ ಜಿಯಾಡ್ ಆಕಾರದ ಗೊತ್ತಾಗ್ತದ. ಇಷ್ಟು ಗೊತ್ತಾಗ್ಲಿಲ್ಲ ಅಂದ್ರ ನೀವು ಮನಿ ಒಳಗೆ ಎಗ್ ನೋಡಿರ್ತೀರಿ ನೋಡ್. ಈ ಎಗ್ ನೋಡಿರ್ತೀರಿ. ಎಗ್ ನೋಡಿದ್ರ ಅಂದ್ರ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗ್ಯದ? ಇಲ್ಲಿ ಅಗಲಾಗ್ಯದ. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದ್ರ ಅಗಲಾಗ್ಯದ. ಮಧ್ಯದಲ್ಲಿ ಏನಾಗ್ಯದ ಅಂದ್ರೆ ಉಬ್ಬಿದಂಗ ಆಗ್ಯದ. ಅದ್ರ ಸಲುವಾಗಿ ಭೂಮಿ ಈ ಆಕಾರಕ್ಕೆ ಏನಂತ ಕರಿತಾರ? ಜಿಯಾಡ್ ಆಕಾರ ಅಂತ ಕರಿತಾರೆ. ಇಲ್ಲಿ ನೋಡ್ರಿ, ಭೂಮಿ ಮಧ್ಯದಲ್ಲಿ ಸಮಭಾಜಕ ವೃತ್ತ ಅಂತ ಬರ್ತದ, 0 ಡಿಗ್ರಿ ಅಕ್ಷಾಂಶ. ಅಲ್ಲಿ ಏನಾಗ್ಯದಪ್ಪ ಅಂದ್ರ ಭೂಮಿ ಉಬ್ಬಿದಂಗ ಅದ. ಅದ್ರ ಸಲುವಾಗಿ ಭೂಮಿ ಯಾವ ಆಕಾರ ಹೊಂದಿದಪ್ಪ ಅಂದ್ರ ಜಿಯಾಡ್ ಆಕಾರ. ಕೆಲವರು ಭೂಮಿ ಏನಾಗಿದೆ ಅಂದ್ರೆ ಗುಂಡಾಗಿದೆ ಅಂತ ಹೇಳ್ತಾರೆ. ಏನಾಗಿದೆ ಅಂತ ಹೇಳ್ತಾರೆ? ಗುಂಡಾಗಿದೆ ಅಂತ ಕೇಳಿದ್ರು ತಪ್ಪಿದು. ಭೂಮಿ ಗುಂಡಾಗಿಲ್ಲ. ಭೂಮಿ ಯಾವ ಆಕಾರದಲ್ಲಿ ಬಂದ್ರ ಜಿಯಾಡ್ ಆಕಾರದ ಅಲ್ಲದ. ನೆಕ್ಸ್ಟ್ ನೋಡ್ರಿ, ಬಿ ಸ್ಟೇಟ್ಮೆಂಟ್ ನೋಡ್ರಿ, ಇದು ಎ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಬಿ ಸ್ಟೇಟ್ಮೆಂಟ್ ನೋಡ್ರಿ, ಕೃತಕ ಉಪಗ್ರಹಗಳಿಂದ ಪಡೆದ ಚಿತ್ರಗಳು ಸಹಾಯದಿಂದ ಇದನ್ನು ನಿರೂಪಿಸಬಹುದು. ಹೌದು, ಭೂಮಿ ಈ ತರ ಐತೆ ಅಂತ ಹೇಳಿದಾರ. ಈ ತರ ಆಗೈತೆ ಅನ್ನೋದಕ್ಕೆ ನಮಗ ಯಾವುದು ಸಹಾಯಕವಾಗ್ಯದಪ್ಪ ಅಂದ್ರ ಕೃತಕ ಉಪಗ್ರಹಗಳಿಂದ ಸೆರೆ ಹಿಡಿದಂತ ಚಿತ್ರಗಳಿಂದ ಏನಪ್ಪಾ ಅಂದ್ರೆ ನಮಗ ಅದು ತಿಳಿದು ಬಂದದ. ಹಾಗಾಗಿ ಇದು ಸ್ಟೇಟ್ಮೆಂಟ್ ಏನಾಗ್ತದ? ಕರೆಕ್ಟ್ ಆಗ್ತದ. ಸಿ ಸ್ಟೇಟ್ಮೆಂಟ್ ನೋಡ್ರಿ, ನಾವು ಭೂಮಿಯ ಒಂದು ಭಾಗವನ್ನು ಮಾತ್ರ ನೋಡಬಹುದು, ಆದರೆ ಭೂಮಿಯ ಪ್ರತಿರೂಪದಂತಿರುವ ಮಾದರಿಗೋಳದ ಮೂಲಕ ಪೂರ್ಣ ಭಾಗವನ್ನು ವೀಕ್ಷಣೆ ಮಾಡಬಹುದು. ಹೌದು, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಅದ. ನಾವು ಭೂಮಿಯ ಒಂದು ಭಾಗವನ್ನು ಮಾತ್ರ ನೋಡ್ತೀವಿ. ಯಾರಾದ್ರೂ ಭೂಮಿಯ ಪೂರ್ಣ ಭಾಗವನ್ನು ನೋಡಿದವರು ಎದಿರ ಅಲ್ಲಿ? ಸಾಧ್ಯವಿಲ್ಲ. ಯಾಕಂದ್ರ ಅದಕ್ಕೆ ಭೂಮಿಯ ವಾಲುವಿಕೆ ಅಂತ ಕರಿತಾರೆ. ಭೂಮಿಯ ವಾಲುವಿಕೆಯಿಂದ ಏನಪ್ಪಾ ಅಂದ್ರ ನಾವು ಒಂದು ಭಾಗವನ್ನು ಮಾತ್ರ ನಾವು ಅಧ್ಯಯನ ಮಾಡ್ತೀವಿ. ಭೂಮಿಯ ಪೂರ್ತಿ ಭಾಗ ನೋಡ್ಬೇಕಾಗಿತ್ತಂದ್ರ ನಾವು ಯಾವ ಉಪಕರಣವನ್ನು ಉಪಯೋಗ ಮಾಡ್ತೀವಿ ಅಂದ್ರ ಮಾದರಿಗೋಳ ಅಂದ್ರೆ ಗ್ಲೋಬ್ ಅಂತೀವಿ ನಾವು. ಇದಕ್ಕೆ ಏನಂತೀವಿ? ಇದಕ್ಕ ಗ್ಲೋಬ್ ಅಂತೀವಿ. ಇದರ ಸಹಾಯದಿಂದ ಭೂಮಿಯ ಪೂರ್ಣ ಭಾಗವನ್ನು ನಾವು ವೀಕ್ಷಣೆ ಮಾಡಬಹುದು. ಇಲ್ಲಿ ನೋಡು, ಇದೇ ಏನಪ್ಪಾ ಅಂದ್ರ ಗ್ಲೋಬ್ ಅಂತಾರ. ಅದಕ್ಕೆ ಏನಂತಾರ? ಇದು ಗ್ಲೋಬ್. ಎಲ್ಲರೂ ಶಾಲೆ ಒಳಗೆ ಏನಪ್ಪಾ ಅಂದ್ರ ನೋಡಿರ್ತೀರಿ. ಇದನ್ನೇನಪ್ಪಾ ಅಂದ್ರ ತಿರುಗಿಸುವುದರ ಮೂಲಕ ನಾವು ಏನ್ ಮಾಡಬಹುದಪ್ಪ ಅಂದ್ರ ಭೂಮಿಯ ಪೂರ್ಣ ಭಾಗವನ್ನು ವೀಕ್ಷಣೆ ಮಾಡಬಹುದು.
ಹ್ಮ್ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ಸ್ಟೇಟ್ಮೆಂಟ್ಗಳು ಏನಾಗಿದಪ್ಪ ಅಂದ್ರೆ ಕರೆಕ್ಟ್ ಆಗಿದಾವ. ಈ ರೈಟ್ ಆನ್ಸರ್ ಯಾವ್ದಾಗ್ತದಪ್ಪ ಅಂದ್ರ ಡಿ ಆಗ್ತದ. ಏನಾಗ್ತದ? ಡಿ ಆಗ್ತದ. ತಪ್ಪು ಯಾವ ಆಗಿಲ್ಲ. ಹಾಗಾಗಿ ಡಿ ಏನಾಗ್ತದಪ್ಪ ಅಂದ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದ. ನೆಕ್ಸ್ಟ್ 94ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ ಸ್ಟೇಟ್ಮೆಂಟ್ ನೋಡ್ರಿ, ಭೂಮಿಯ ಆಕಾರವನ್ನು ತಿಳಿಯಲು ಸರಳವಾದ ಕಲಿಕಾ ಉಪಕರಣವಾಗಿದೆ. ನೆಕ್ಸ್ಟ್ ಬಿ ಸ್ಟೇಟ್ಮೆಂಟ್, ಭೂಮಿ ಮೇಲಿನ ಅಖಂಡತೆ, ಸಾಗರ, ಸಮುದ್ರ ಹಾಗೂ ಅವುಗಳ ಗಾತ್ರ ಆಕಾರವನ್ನು ತಿಳಿಯಲು ಇದು ಸಹಾಯಕ. ನೆಕ್ಸ್ಟ್ ಸಿ, ಇದರ ಸಹಾಯದಿಂದ ಭೂ ಅಕ್ಷದ ವಾಲುವಿಕೆ, ಭೂಮಿಯ ದೈನಂದಿನ ಹಾಗೂ ವಾರ್ಷಿಕ ಚಲನೆ, ಅವುಗಳ ಪರಿಣಾಮವನ್ನು ತಿಳಿಯಲು ಸಹಾಯಕ. ಈ ಮೇಲಿನ ಹೇಳಿಕೆಗಳು ಯಾವುದಕ್ಕೆ ಸಂಬಂಧಿಸಿವೆ? ಎ ಆಪ್ಷನ್ ನೋಡ್ರಿ, ಎ ಆಪ್ಷನ್ ನಕಾಶೆಗಳು, ಬಿ ಆಪ್ಷನ್ ಗ್ಲೋಬ್ ಮಾದರಿ, ಭೂ ಮಾದರಿಗೋಳ, ಸಿ ಆಪ್ಷನ್ ಚಿತ್ರಪಟಗಳು, ಡಿ ಆಪ್ಷನ್ 3D ಮಾಡೆಲ್ಗಳು. ನೋಡ್ರಿ, ಇಲ್ಲಿ ಕೊಟ್ಟಂತ 3 ಹೇಳಿಕೆಗಳು ಯಾವುದಕ್ಕೆ ಸಂಬಂಧಪಟ್ಟು ಅಂದ್ರ ಬಿ ಆಪ್ಷನ್ ಇದೆ ನೋಡ್ರಿ. ಇಲ್ಲಿ ಗ್ಲೋಬ್ ಮಾದರಿಗೆ ಅಥವಾ ಭೂ ಮಾದರಿಗಳಿಗೆ ಏನಪ್ಪಾ ಅಂದ್ರ ಸಂಬಂಧಪಟ್ಟ. ನಮಗ ಭೂಮಿ ಆಕಾರವನ್ನು ಇದೇಗನ ತಿಳ್ಕೊಂಡಿ. ಭೂಮಿ ಆಕಾರ ಯಾವುದರಿಂದ ತಿಳಿದು ಬರ್ತದ? ನಮಗ ಗ್ಲೋಬ್ಲಿಂದ ತಿಳಿದು ಬರ್ತದ. ಈ ಗ್ಲೋಬ್ ನಲ್ಲಿ ನಾವು ಸಮುದ್ರ, ಸಾಗರ, ಅವುಗಳ ಗಾತ್ರ, ಅವುಗಳ ಆಕಾರ, ಬೆಟ್ಟ, ಗುಡ್ಡ, ಪರ್ವತಗಳು, ನಗರಗಳು, ದೇಶಗಳ ಬಗ್ಗೆ ತಿಳಿದಕ್ಕೆ ಸಹಾಯಕವಾಗ್ಯದ. ನೋಡ್ರಿ, ಇಲ್ಲೆಲ್ಲ ಇಲ್ಲಿ ಸಾಗರ ಅದ, ಇಲ್ಲಿ ದೇಶ ಅದಾವ, ಇಲ್ಲಿ ಪರ್ವತಗಳು, ಸಾಗರ, ಸಮುದ್ರ ಎಲ್ಲದ್ರ ಬಗ್ಗೆ ಏನಾಗ್ತದಪ್ಪ ಅಂದ್ರೆ ಗ್ಲೋಬ್ ನಮಗೆ ಮಾಹಿತಿ ನೀಡುತ್ತದೆ. ನೆಕ್ಸ್ಟ್ ಇದರಿಂದ ನಾವು ಭೂ ಅಕ್ಷದ ವಾಲ್ವಿಕೆ, ಇದನ್ನ ಆಲ್ರೆಡಿ ನಿಮಗೆ ತಿಳ್ಕೊಂಡಿರ್ತೀರಿ. ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರ ಬಿ ಆಗ್ತದೆ. ಏನಾಗ್ತದ? ಬಿ ಆಗ್ತದ. ಇದೇ ನೋಡ್ರಿ, ಗ್ಲೋಬ್ ಅಂದ್ರ ಒಂದ್ಸಲ ನೋಡ್ಕೊಂಡ್ ಬಿಡ್ರಿ. ನೀವು ನೋಡಿದ್ರ ಅಂದ್ರೆ ಏನಪ್ಪಾ ಅಂದ್ರ ನಿಮ್ಮ ತಲೆ ಒಳಗೆ ಸ್ಪಷ್ಟವಾಗಿ ಉಳಿದು ಬಿಡ್ತದೆ. ಭೂಮಿಯ ಆಕಾರ ನೋಡ್ರಿ. ಆಗ ಇಲ್ಲ, ಈ ಗ್ಲೋಬ್ ಬಗ್ಗೆ ತಿಳ್ಕೊಡ್ರಿ. ಇದು ಭೂಮಿಯ ಒಂದು ಚಿಕ್ಕ ಮಾದರಿ ಆಗಿದೆ. ಏನಾಗಿದೆ? ಇದು ಭೂಮಿ ಒಂದು ಚಿಕ್ಕ ಮಾದರಿ. ಭೂಮಿ ಅಂತಿದೆ, ಇದು ಸಹ ಏನಪ್ಪಾ ಅಂದ್ರ ಜಿಯಾಡ್ ಆಕಾರ ಹೊಂದಿದೆ. ಇದು ನಕ್ಷೆಗಳು ಏನಾಗಿರ್ತಾವ? ಸಪಾಟ ಆಗಿರ್ತಾವ. ಆದ್ರ ಇದು ಏನಾಗಿರ್ತದಪ್ಪ ಅಂದ್ರ ಸಪಾಟ ಆಗಿರೋದಿಲ್ಲ. ಇದೊಂದು ಏನಪ್ಪಾ ಅಂದ್ರ ಸರಳವಾದ ಕಲಿಕಾ ಉಪಕರಣವಾಗಿದೆ. ಏನಾಗಿದೆ? ಇದು ಸರಳವಾದ ಕಲಿಕಾ ಉಪಕರಣವಾಗಿದೆ. ನೆಕ್ಸ್ಟ್ 95ನೇ ಪ್ರಶ್ನೆ, ನಕ್ಷೆಯನ್ನು ತಯಾರಿಸುವ ವಿಜ್ಞಾನಕ್ಕೆ ಏನೆಂದು ಕರೆಯುತ್ತಾರೆ? ಎ ಆಪ್ಷನ್ ಕಾರ್ಟೋಗ್ರಫಿ, ಬಿ ಆಪ್ಷನ್ ಕಾಸ್ಮೋಲಜಿ, ಸಿ ಆಪ್ಷನ್ ಪೆಡಾಲಜಿ, ಡಿ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ನೋಡ್ರಿ, ನಕ್ಷೆಗಳನ್ನು ತಯಾರಿಸುವ ವಿಜ್ಞಾನಕ್ಕೆ ಏನಂದು ಕರೀತಾರ ಅಂದ್ರ ಕಾರ್ಟೋಗ್ರಫಿ ಅಂತ ಕರೀತಾರ. ಏನಂತ ಕರೀತಾರ? ಕಾರ್ಟೋಗ್ರಫಿ ಅಂತ ಕರೀತಾರ. ಇನ್ನ ವಿಶ್ವದ ಸೃಷ್ಟಿಯ ಬಗ್ಗೆ ಕುರಿತು ಅಧ್ಯಯನ ಮಾಡೋದು. ಯಾವುದರ ಬಗ್ಗೆ ಅಧ್ಯಯನ ಮಾಡೋದು? ವಿಶ್ವದ ಸೃಷ್ಟಿಯ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ ಅಂದ್ರ, ವಿಶ್ವದ ಉಗಮದ ಕುರಿತು ಅಧ್ಯಯನ ಮಾಡಿದ್ವಿ ಅಂದ್ರ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರ ಕಾಸ್ಮೋಲಜಿ ಅಂತ ಕರಿತೀವಿ. ಇನ್ನ ಮಣ್ಣಿನ ಕುರಿತು ಅಧ್ಯಯನ ಮಾಡೋದು. ಯಾವುದರ ಕುರಿತು ಅಧ್ಯಯನ ಮಾಡೋದು? ಮಣ್ಣಿನ ಕುರಿತು ಅಧ್ಯಯನ ಮಾಡಿದ್ವಿ ಅಂದ್ರ ಅದನ್ನ ನಾವೇನಂತ ಅಂದ್ರ ಫೆಡಾಲಜಿ ಅಂತ ಕರಿತೀವಿ. ನೋಡ್ರಿ, ಇದೇ ಹೇಳ್ತೀನಿ, ನಕ್ಷೆಗಳ ಬಗ್ಗೆ ಅಧ್ಯಯನ ಮಾಡಿದಂದ್ರ ಕಾರ್ಟೋಗ್ರಫಿ ಅಂತ ಕರಿತೀವಿ. ವಿಶ್ವದ ಸೃಷ್ಟಿ ಅಥವಾ ಉಗಮದ ಬಗ್ಗೆ ಕುರಿತು ಅಧ್ಯಯನ ಮಾಡಿದಾಗ ಕಾಸ್ಮೋಲಜಿ ಅಂತ ಕರಿತೀವಿ. ಇನ್ನ ಮಣ್ಣಿನ ಕುರಿತು, ಮಣ್ಣಿನ ಸ್ವರೂಪ ಆಗಿರ್ಬೋದು, ಮಣ್ಣಿನ ಉಗಮ ಆಗಿರ್ಬೋದು, ಮಣ್ಣಿನ ಲಕ್ಷಣಗಳಾಗಿರ್ಬೋದು, ಇವುಗಳ ನಾವು ಕುರಿತು ನಾವು ಅಧ್ಯಯನ ಮಾಡಿದ ಅದಕ್ಕೆ ಏನಂತೀವಿ? ಪೆಡಾಲಜಿ ಅಂತೀವಿ. ಏನಂತೀವಿ? ಅದನ್ನ ಪೆಡಾಲಜಿ ಅಂತ ಕರಿತೀವಿ. ಇನ್ನ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದು. ಯಾವುದ್ರ ಬಗ್ಗೆ? ರೋಗಗಳ ಬಗ್ಗೆ ಅಧ್ಯಯನ ಮಾಡೋದು ಪ್ಯಾಥಾಲಜಿ ಅಂತ ಕರಿತಾರೆ. ರೋಗಗಳ ಬಗ್ಗೆ ಅಧ್ಯಯನ ಮಾಡೋದು ಏನಂತಾರಪ್ಪ ಅಂದ್ರ ಪ್ಯಾಥಾಲಜಿ ಅಂತ ಏನಪ್ಪ ಅಂದ್ರ ಕರೀತಾರ. ನೆನಪು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು ಅಂದ್ರ ನಕ್ಷೆಗಳನ್ನ ತಯಾರು ಮಾಡುವ ಕಲೆ. ನೆಕ್ಸ್ಟ್ ಆ ವಿಜ್ಞಾನಕ್ಕೆ ಏನಂತಾರ ಅಂದ್ರ ಕಾರ್ಟೋಗ್ರಫಿ ಅಂತ ಕರೀತಾರೆ. ಏನಂತ ಕರಿತದ? ಕಾರ್ಟೋಗ್ರಫಿ ಅಂತ ಕರೀತಾರೆ. ಇನ್ನ ನಕಾಶದ ಬಗ್ಗೆ ನಾವು ಅಧ್ಯಯನ ಮಾಡೋದದ. ವಿವಿಧ ಪ್ರಕಾರದ ನಕ್ಷೆಗಳನ್ನ ತಯಾರಿಸಿ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. ನೋಡ್ರಿ, ವಿವಿಧ ಪ್ರಕಾರದ ನಕ್ಷೆಗಳನ್ನ ತಯಾರಿಸಿ ಅವುಗಳ ಒಂದು ಪುಸ್ತಕಗಳೇ ಸಂಗ್ರಹ ಮಾಡಿದ ಅವುಗಳಿಗೆ ಅಟ್ಲಾಸ್ ಅಂತ ಕರೀತಾರೆ. ಬಹಳಷ್ಟು ಬಾರಿ ಎಕ್ಸಾಮ್ ಕೇಳೋಣ. ನಕ್ಷೆಗಳನ್ನು ತಯಾರಿಸಿ ಅವುಗಳನ್ನ ಒಂದು ಪುಸ್ತಕದಲ್ಲಿ ಸಂಗ್ರಹ ಮಾಡಿದ ಅವಕ್ಕೆ ಏನಂತೀವಿ? ನಾವು ಅಟ್ಲಾಸ್ ಅಂತೀವಿ. ಅಟ್ಲಾಸ್ ಅನ್ನೋ ಪದನ ನೆನಪಿಟ್ಕೋರಿ. ಹಾಗಂದ್ರ ಅಟ್ಲಾಸ್ ಅಂದ್ರ ಕನ್ನಡದಲ್ಲಿ ಏನಪ್ಪಾ ಅಂದ್ರ ನಕಾಶ ಪುಸ್ತಕ ಅಂತ ಅರ್ಥ ಕೊಡ್ತದ. ನಮಗೆ ಎಕ್ಸಾಮ್ ಆಪ್ಷನ್ಸ್ ಒಳಗೆ ಇದನ್ನೇ ಕೊಡ್ತಾನೆ. ಅಟ್ಲಾಸ್ ಅಂತ ಏನ್ ಬಂದ ಕೊಡ್ತಾನ, ಇದೇ ಪದ ನೀವು ಏನ್ ಮಾಡ್ರಿ ಅಂದ್ರೆ ನೆನಪಿಟ್ಕೋರಿ. ನೋಡ್ರಿ, ಪ್ರಪಂಚದಲ್ಲಿ ಮೊದಲು ಬಾರಿಗೆ ಅಟ್ಲಾಸ್ ಪುಸ್ತಕವನ್ನು ತಯಾರಿಸಿದ ವ್ಯಕ್ತಿ ಯಾರಂದ್ರ ಟಾಲಮಿ ಬರ್ತಾನ. ಇದು ಯಾವ ದೇಶದ? ಗ್ರೀಕ್ ದೇಶದ. ನೆಕ್ಸ್ಟ್ ಪ್ರಪಂಚದಲ್ಲಿ ಮೊದಲು ಬಾರಿಗೆ ನಕ್ಷೆಯನ್ನು ತಯಾರಿಸಿದ ವ್ಯಕ್ತಿ ಯಾರಂದ್ರೆ ಎರಾಟೋಸ್ಥೆನೆಸ್ ಬರ್ತಾನೆ. ನೋಡ್ರಿ, ಪ್ರಪಂಚದಲ್ಲಿ ಮೊದಲ ಬಾರಿಗೆ ನಕ್ಷೆ ತಯಾರಿಸಿದವರು ಯಾರಂದ್ರ ಎರಾಟೋಸ್ಥೆನೆಸ್ ಬರ್ತಾನ.
ಪ್ರಪಂಚದಲ್ಲಿ ಮೊದಲ ಬಾರಿಗೆ ಅಟ್ಲಸ್ ಪುಸ್ತಕವನ್ನು ತಯಾರಿಸಿದ ವ್ಯಕ್ತಿ ಯಾರಪ್ಪ ಅಂದ್ರ ಟಾಲಮಿ ಬರ್ತಾನೆ. ಏನ್ ಮಾಡ್ತಾನ? ಟಾಲಮಿ ಬರ್ತಾನೆ. ನೆಕ್ಸ್ಟ್ ಅತ್ಯಂತ ಪುರಾತನವಾದ ನಕಾಶೆ ಯಾವ ನಗರದಲ್ಲಿ ಕಂಡು ಬರ್ತದ? ಬ್ಯಾಬಿಲೋನಿಯ ನಗರದಲ್ಲಿ ಕಂಡು ಬರ್ತದೆ. ಪ್ರಪಂಚದ ಅತ್ಯಂತ ಪುರಾತನವಾದ ನಗರ ಯಾವ ನಗರದಲ್ಲಿ ಕಂಡು ಬರ್ತದ? ಬ್ಯಾಬಿಲೋನಿ ನಗರದಲ್ಲಿ ಏನಪ್ಪಾ ಅಂದ್ರೆ ಕಂಡು ಬರ್ತದ. ಇನ್ನ ಆಕಾಶದೊಳಗೆ 2 ವಿಧಗಳ ಕಂಡು ಬರ್ತಾವ. ಎಷ್ಟು ವಿಧಗಳು ಕಂಡು ಬರ್ತಾವ? 2 ವಿಧಗಳ ಕಂಡು ಬರ್ತಾವ. ಒಂದು ದೊಡ್ಡ ಪ್ರಮಾಣದ ನಕ್ಷೆಗಳು, ಇನ್ನೊಂದು ಚಿಕ್ಕ ಪ್ರಮಾಣದ ನಕ್ಷೆಗಳು. ದೊಡ್ಡ ಪ್ರಮಾಣದ ನಕ್ಷೆಗಳು ನೋಡ್ರಿ. ದೊಡ್ಡ ಪ್ರಮಾಣದ ನಕ್ಷೆಗಳು ಏನಪ್ಪಾ ಅಂದ್ರ ಚಿಕ್ಕ ಚಿಕ್ಕ ಪ್ರದೇಶಗಳ ಮಾಹಿತಿಯನ್ನು ಒದಗಿಸ್ತದ. ಹಳ್ಳಿ ಬಗ್ಗೆ ಮಾಹಿತಿ ಒದಗಿಸ್ತದ. ಗ್ರಾಮ ಅಂತೀವಿ ನಾವು. ಹಳ್ಳಿಗೆ ಏನಂತೀವಿ? ಗ್ರಾಮ ಅಂತೀವಿ. ನೆಕ್ಸ್ಟ್ ಕಂದಾಯ ವಿಭಾಗದ ಬಗ್ಗೆ ಮಾಹಿತಿಯನ್ನು ಒದಗಿಸ್ತದ. ತಾಲೂಕುಗಳ ಬಗ್ಗೆ ಮಾಹಿತಿ ಒದಗಿಸ್ತದ. ಡಿಸ್ಟ್ರಿಕ್ಟ್ ಬಗ್ಗೆ ಏನಪ್ಪಾ ಅಂದ್ರೆ ಇದು ಮಾಹಿತಿ ಒದಗಿಸ್ತದ. ದೊಡ್ಡ ಪ್ರಮಾಣದ ನಕ್ಷೆಗಳು ಏನಪ್ಪಾ ಅಂದ್ರ ಸಣ್ಣ ಸಣ್ಣ ಪ್ರಮಾಣ ಅಂದ್ರ ಮಾಹಿತಿಯನ್ನು ಒದಗಿಸ್ತವ. ಇನ್ನ ಚಿಕ್ಕ ಪ್ರಮಾಣದ ನಕ್ಷೆಗಳು ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಪ್ರದೇಶಗಳ ಮಾಹಿತಿಯನ್ನು ಒದಗಿಸ್ತವ. ದೇಶ ಆಗಿರಬಹುದು, ರಾಜ್ಯವಾಗಿರಬಹುದು, ಸಾಗರ ಆಗಿರಬಹುದು, ಸಮುದ್ರ ಆಗಿರಬಹುದು. ನೆಕ್ಸ್ಟ್ ಏನಪ್ಪಾ ಅಂದ್ರ ಖಂಡಗಳ ಬಗ್ಗೆ ಮಾಹಿತಿಯನ್ನು ಇದು ಒದಗಿಸುತ್ತದೆ. ದೊಡ್ಡ ಪ್ರಮಾಣದ ನಕ್ಷೆಗಳು ಚಿಕ್ಕ ಪ್ರಮಾಣದ ಪ್ರದೇಶದ ಮಾಹಿತಿಯನ್ನು ಒದಗಿಸ್ತಾವ. ಚಿಕ್ಕ ಪ್ರಮಾಣದ ನಕ್ಷೆಗಳು ದೊಡ್ಡ ಪ್ರಮಾಣದ ಏನಪ್ಪಾ ಅಂದ್ರ ದೊಡ್ಡ ದೊಡ್ಡ ಪ್ರದೇಶಗಳ ಏನಪ್ಪಾ ಅಂದ್ರ ಮಾಹಿತಿಯನ್ನು ಒದಗಿಸ್ತಾವ. ನೆಕ್ಸ್ಟ್ ಪ್ರಶ್ನೆ ನೋಡಿ. 96ನೇ ಪ್ರಶ್ನೆ. 96ನೇ ಪ್ರಶ್ನೆ ನೋಡ್ರಿ. 96ನೇ ಪ್ರಶ್ನೆ. ಕಾಲಂ 1 ಕಾಲಂ 2 ಹೊಂದಿಸಿ ಬರೆಯಿರಿ ಅಂತ ಕೇಳ. ಕಾಲಂ 1 ನೋಡ್ರಿ, ಈ ಕಡೆ ಕಾಲಂ 2 ಹೊಂದಿಸಿ ಬರೆಯಿರಿ ಅಂತ ಕೇಳ. ಹಿಮಾಲಯ ಪರ್ವತಗಳು ಎಲ್ಲಿ ಕಂಡು ಬರ್ತಾವ? ಏಷ್ಯಾ ಖಂಡದೊಳಗೆ ಕಂಡು ಬರ್ತಾವ. ನೆಕ್ಸ್ಟ್ ಆಲ್ಪ್ಸ್ ಪರ್ವತಗಳು ಎಲ್ಲಿ ಕಂಡು ಬರ್ತಾವ? ಯುರೋಪ್ ಖಂಡದೊಳಗೆ ಕಂಡು ಬರ್ತಾವ. ನೆಕ್ಸ್ಟ್ ಆಂಡೀಸ್ ಪರ್ವತಗಳು ಎಲ್ಲಿ? ದಕ್ಷಿಣ ಅಮೆರಿಕ ಖಂಡದೊಳಗೆ ಕಂಡು ಬರ್ತಾವ. ನೆಕ್ಸ್ಟ್ ರಾಕಿ ಪರ್ವತಗಳು ಎಲ್ಲಿ ಕಂಡು ಬರ್ತಾವ ಅಂದ್ರ ಉತ್ತರ ಅಮೆರಿಕದೊಳಗ ಕಂಡು ಬರ್ತಾವ. ನೋಡ್ರಿ, ಈಗ ಆಪ್ಷನ್ ಏನಿದಪ್ಪ ಅಂದ್ರ 4 ಇದೆ. 4 ಎಲ್ಲೆಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿದೆ 4. ನೆಕ್ಸ್ಟ್ ಏನಪ್ಪ ಅಂದ್ರ ಡಿ ಆಪ್ಷನ್ ಒಳಗೂ 4 ಇದೆ. ನೆಕ್ಸ್ಟ್ ಆಲ್ಪ್ಸ್ ಪರ್ವತಗಳು ಎಲ್ಲಿ ಕಂಡು ಬರ್ತಾವ? ಯುರೋಪ್ ಖಂಡದೊಳಗೆ ಬರ್ತಾವ. B3 ಇಲ್ಲಿನೂ B3 ಅದ, ಇಲ್ಲಿನೂ B3 ಅದ. ನೆಕ್ಸ್ಟ್ ಆಂಡೀಸ್ ಪರ್ವತ ದಕ್ಷಿಣ ಅಮೆರಿಕ, ಇಲ್ಲಿ C1 ಅದ, ಹಾಗಾಗಿ ರಾಂಗ್ ಆಗ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ ಸಿ ಏನಪ್ಪಾ ಅಂದ್ರೆ 2 ಅದ. ಈಗ ರೈಟ್ ಆನ್ಸರ್ ಈ ಕೆಳಗಿನ ಪ್ರಶ್ನೆಗೆ ಅಂದ್ರ ಈ 96ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಡಿ ಆಪ್ಷನ್ ಆಗ್ತದ. ಹಿಮಾಲಯ ಪರ್ವತ ಶ್ರೇಣಿಗಳು ಎಲ್ಲಿ ಕಂಡು ಬರ್ತಾವ? ಏಷ್ಯಾ ಖಂಡದಲ್ಲಿ ಕಂಡು ಬರ್ತಾವ. ಆಲ್ಪ್ಸ್ ಪರ್ವತಗಳಲ್ಲಿ ಕಂಡು ಬರ್ತಾವ, ಯುರೋಪ್ ಖಂಡದಲ್ಲಿ ಕಂಡು ಬರ್ತಾವ. ಆಂಡೀಸ್ ಪರ್ವತ ಎಲ್ಲಿ ಕಂಡು ಬರ್ತಾವ? ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರ್ತಾವ. ನೆಕ್ಸ್ಟ್ ರಾಕಿ ಪರ್ವತಗಳು ಎಲ್ಲಿ ಕಂಡು ಬರ್ತಾವ ಅಂದ್ರ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡು ಬರ್ತಾವ. ನೋಡಿ ಇಲ್ಲಿ ಅದೋಡು ಆಂಡೀಸ್ ಪರ್ವತ ದಕ್ಷಿಣ ಅಮೆರಿಕ, ಹಿಮಾಲಯ ಪರ್ವತ ಏಷ್ಯಾ ಖಂಡ, ನೆಕ್ಸ್ಟ್ ರಾಕಿ ಪರ್ವತ ಉತ್ತರ ಅಮೆರಿಕ, ಆಲ್ಪ್ಸ್ ಪರ್ವತ ನೆಕ್ಸ್ಟ್ ಯುರೋಪ್ ಖಂಡದೊಳಗೆ ಏನಪ್ಪಾ ಅಂದ್ರೆ ಇವು ಕಂಡು ಬರ್ತವೆ. ಇನ್ನ ಪರ್ವತಗಳ ಬಗ್ಗೆ ನಾವು ತಿಳ್ಕೋದಾದ್ರೆ ಪರ್ವತಗಳು ಇಲ್ಲಿ ನೋಡ್ರಿ, ಒಂದ್ಸಲ ನೋಡಿದ್ರಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಪರ್ವತಗಳು ನೋಡ್ರಿ, ಭೂಮಿಯ ಮೇಲ್ಮೈಯಲ್ಲಿ ಸುತ್ತಲಿನ ಪ್ರದೇಶಕ್ಕಿಂತ ಎತ್ತರವುಳ್ಳ ಹಾಗೂ ಮೇಲಕ್ಕೆತ್ತಲ್ಪಟ್ಟ ಭೂಭಾಗವನ್ನು ನಾವು ಪರ್ವತ ಅಂತ ಕರಿತೀವಿ. ನೋಡ್ರಿ, ಇಲ್ಲೊಂದು ಭೂ ಪ್ರದೇಶ ಅದ. ಸಪುಟಾದ ಏನಪ್ಪಾ ಅಂದ್ರೆ ಒಂದು ಭೂ ಪ್ರದೇಶ ಅದ. ಈ ಭೂ ಪ್ರದೇಶಕ್ಕಿಂತ ಎತ್ತರವಾಗಿರುವ ಭಾಗವನ್ನು ಈ ಎತ್ತರವಾಗಿರುವ ಭಾಗವನ್ನು ನಾವೇನಂತೀವಿ ಅಂದ್ರ ಬೆಟ್ಟ ಅಂತ ಏನಂತ ಪರ್ವತ ಅಂತ ಕರಿತೀವಿ. ಬೆಟ್ಟಕ್ಕೂ ಮತ್ತು ಪರ್ವತಕ್ಕೂ ಏನಪ್ಪಾ ಅಂದ್ರೆ ಡಿಫ್ರೆನ್ಸ್ ಅದ ಹೇಳ್ತೀನಿ ನಿಮ್ಗೆ. ಭೂಮಿಯ ಮೇಲ್ಮೈ ಸುತ್ತಲಿನ ಪ್ರದೇಶಕ್ಕಿಂತ ಎತ್ತರವಾಗಿರುವ ಮತ್ತು ಮೇಲಕ್ಕೆತ್ತಲ್ಪಟ್ಟ ಭೂಭಾಗವನ್ನ ನಾವೇನಂತೀವಿ ಅಂದ್ರ ಪರ್ವತ ಅಂತ ಕರಿತೀವಿ. ಈ ಪರ್ವತಗಳು ಯಾವಾಗ ಕಡಿದಾದ ಇಳಿಜಾರನ್ನು ಹೊಂದಿರ್ತಾವ. ಬಹಳಷ್ಟು ಕಡಿದಾದ ಇಳಿಜಾರು ಹೊಂದಿರ್ತಾವ. ಮತ್ತ ಅವು ತಮ್ಮದೇ ಆದಂತ ಏನಪ್ಪಾ ಅಂದ್ರ ಶಿಖರ ಹೊಂದಿರ್ತಾವ. ಪರ್ವತ ತುದಿಗೆ ನಾವ್ ಏನಂತ ಕರಿತೀವಿ ಅಂತ ಶಿಖರ ಅಂತ ಕರಿತೀವಿ. ನೋಡ್ರಿ, ಪರ್ವತಗಳು ಯಾವ ರೀತಿ ಕಡಿದಾದ ಇಳಿಜಾರನ್ನು ಹೊಂದಿರ್ತಾವ. ಇದೇ ಕಡಿದಾದ ಇಳಿಜಾರು. ಇದೇನಂತಾರ? ಇದಕ್ಕ ಕಡಿದಾದ ಇಳಿಜಾರು ಅಂತಾರ. ಪರ್ವತದ ತುದಿ ಇಲ್ಲಿ ಅದ. ಪರ್ವತ ತುದಿಗೆ ನಾವ್ ಏನಂತೀವಿ ಅಂತ ಶಿಖರ ಅಂತ ಕರಿತೀವಿ. ಪರ್ವತ ತುದಿಗೆ ಏನಂತ ಕರಿತೀವಿ? ಶಿಖರ ಅಂತ ಕರಿತೀವಿ. ಪರ್ವತಗಳು ಯಾವಾಗ್ಲೂ ಏನಾಗಿರ್ತಾವ ಅಂದ್ರ ಸಮುದ್ರ ಮಟ್ಟದಿಂದ 1000 ಮೀಟರ್ ಎತ್ತರ ಇರ್ತಾವ. ಸಮುದ್ರ ಮಟ್ಟದಿಂದ ಏನಪ್ಪಾ ಅಂದ್ರ 1000 ಮೀಟರ್ ಎತ್ತರ. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಯಾವ್ದ? ಮೌಂಟ್ ಎವರೆಸ್ಟ್ ಬರ್ತದ. ಏನ್ ಬರ್ತದ? ಮೌಂಟ್ ಎವರೆಸ್ಟ್ ಬರ್ತದ. ಪರ್ವತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಥವಾ ಪರ್ವತ ಯಾವ್ದ? ಮೌಂಟ್ ಎವರೆಸ್ಟ್ ಬರ್ತದ. ಇದರ ಎತ್ತರ ಎಷ್ಟದ? 8848.9 ಅದ. ಪರ್ವತಗಳು ಸಮುದ್ರ ಮಟ್ಟದಿಂದ ಯಾವಾಗ್ಲೂ ಏನಂತ 1000 ಮೀಟರ್ ಎತ್ತರವಾಗಿರ್ತಾವ. ಪರ್ವತದ ವಿಧಗಳು ನೋಡ್ರಿ, ಮಡಿಕೆ ಪರ್ವತಗಳು ಕಂಡು ಬರ್ತಾವ.
ಖಂಡ ಪರ್ವತಗಳು ಕಂಡು ಬರ್ತಾವ, ಜ್ವಾಲಾಮುಖಿ ಪರ್ವತಗಳು ಬರ್ತಾವ. ನೆಕ್ಸ್ಟ್ ಪ್ರಶ್ನೆ ಅಧ್ಯಯನ ಮಾಡುವಾಗ ಏನ್ ಬಂದ್ರೆ ಇದ್ರ ಬಗ್ಗೆ ಮಾಹಿತಿ ನೀಡುತ್ತೆ. ಇನ್ನ ಬೆಟ್ಟಗಳ ನೋಡ್ರಿ. ಹ ಬೆಟ್ಟಕ್ಕೂ ಮತ್ತು ಪರ್ವತಕ್ಕೂ ಏನ್ ವ್ಯತ್ಯಾಸ ಅದ? ನೋಡ್ರಿ, ಬೆಟ್ಟಗಳು ಏನಾಗಿರ್ತಾವಪ್ಪ ಅಂದ್ರ ಕಡಿದಾದ ಇಳಿಜಾರು ಕಡಿಮೆ ಇರ್ತದ. ಇಲ್ಲಿ ಪರ್ವತಕ್ಕೆ ಹೋಲಿಸಿದರ ನಾವು ಕಡಿದಾದ ಇಳಿಜಾರು ಏನಿರ್ತದಪ್ಪ ಅಂದ್ರೆ ಬಹಳ ಕಮ್ಮಿ ಇರ್ತದ. ನೆಕ್ಸ್ಟ್ ಈ ಪರ್ವತಗಳು 1000 ಮೀಟರ್ ಎತ್ತರ ಇರ್ತಾವ, ಆದ್ರ ಈ ಬೆಟ್ಟಗಳು 600 ಮೀಟರ್ಗಿಂತ ಕಡಿಮೆ ಎತ್ತರ ಹೊಂದಿರ್ತಾವ. 600 ಕಿಲೋಮೀಟರ್ ಅಲ್ಲ, ಮೀಟರ್ಗಿಂತ ಏನಾಗಿರ್ತಾವಪ್ಪ ಅಂದ್ರ ಕಡಿಮೆ ಎತ್ತರವನ್ನು ಹೊಂದಿರ್ತಾವ. ಹಾಗಾಗಿ ಪರ್ವತಗಳು ತುಂಬಾ ಎತ್ತರದಲ್ಲಿ ಇರ್ತಾವ. ನೆಕ್ಸ್ಟ್ ಏನಪ್ಪಾ ಅಂದ್ರ ಬೆಟ್ಟಗಳು ಏನಪ್ಪಾ ಅಂದ್ರ ಕಿರಿದಾಗಿರ್ತಾವ. ಇವು ಪರ್ವತಗಳು ಗಾತ್ರದಲ್ಲಿ ದೊಡ್ಡದಾಗಿರ್ತಾವ, ಬೆಟ್ಟಗಳು ಗಾತ್ರದಲ್ಲಿ ಏನಪ್ಪಾ ಅಂದ್ರ ಚಿಕ್ಕದಾಗಿರ್ತಾವ. ಇವು ಪರ್ವತ ಮತ್ತು ಬೆಟ್ಟಕ್ಕೆ ಇರುವುದಂತ ಏನಪ್ಪಾ ಅಂದ್ರ ಒಂದು ವ್ಯತ್ಯಾಸ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 97ನೇ ಪ್ರಶ್ನೆ. ವಾಸೆಸ್ ಪರ್ವತವು ಯಾವ ಖಂಡದಲ್ಲಿ ಕಂಡು ಬರುವುದು? ಎ ಆಪ್ಷನ್ ಏಷ್ಯಾ ಖಂಡ, ಬಿ ಆಪ್ಷನ್ ಯುರೋಪ್ ಖಂಡ, ಸಿ ಆಪ್ಷನ್ ಉತ್ತರ ಅಮೆರಿಕಾ, ಡಿ ಆಪ್ಷನ್ ದಕ್ಷಿಣ ಅಮೆರಿಕಾ ಖಂಡ. ನೋಡ್ರಿ, ವಾಸೆಸ್ ಪರ್ವತ ಯಾವ ಖಂಡದಲ್ಲಿ ಕಂಡು ಬರ್ತದ ಅಂದ್ರ ಯುರೋಪ್ ಖಂಡದಲ್ಲಿ ಕಂಡು ಬರ್ತದೆ. ಯಾವ ಖಂಡದಲ್ಲಿ? ಯುರೋಪ್ ಖಂಡದಲ್ಲಿ ಕಂಡು ಬರ್ತದೆ. ಈ ವಾಸೆಸ್ ಪರ್ವತ ಏನಾಗಿದೆ ಅಂದ್ರ ಒಂದು ಖಂಡ ಪರ್ವತವಾಗಿದೆ. ಪರ್ವತದಲ್ಲಿ ಎಷ್ಟು ವಿಧಗಳು ಬರ್ತಾವ ಅಂತ ಹೇಳಿದ್ ನಾನು? 3 ವಿಧಗಳಂತ ಬರ್ತಾವ ಅಂತ ಹೇಳಿದ್ದೆ. ನೋಡ್ರಿ, ಈ ವಾಸೆಸ್ ಅನ್ನೋ ಪರ್ವತ ಏನಾಗ್ಯದಪ್ಪ ಅಂದ್ರ ಒಂದು ಖಂಡ ಪರ್ವತ ಆಗದೆ. ಇದು ಏನಾಗಿದೆ? ಒಂದು ಖಂಡ ಪರ್ವತ ಆಗದೆ. ಇಲ್ಲಿದೆ ನೋಡ್ರಿ, ಇದೇ ಏನಪ್ಪಾ ಅಂದ್ರ ವಾಸೆಸ್ ಪರ್ವತ. ನೆಕ್ಸ್ಟ್ ನೋಡ, ಪರ್ವತ ಇದೆ ಮಡಿಕೆ ಪರ್ವತಗಳು. ಇಲ್ಲಿ ಡೆಫಿನೇಷನ್ ಐತಿ ನೋಡ್ರಿ, ಇದು ಶಿಲಾಸ್ತರಗಳು ಮುದುಡಿಕೊಳ್ಳುವುದರಿಂದ ನಿರ್ಮಾಣವಾಗ್ತದೆ. ಇಲ್ಲಿ ನೋಡ್ರಿ, ಇದು ನೋಡಿ ಅಂದ್ರೆ 2 ಭೂಫಲಕಗಳು ಪರಸ್ಪರ ಬಂದು ಸೇರುವುದರಿಂದ ಅಲ್ಲಿರುವಂತ ಭೂ ಪ್ರದೇಶ ಏನಾಗ್ತದ? ಮುದುಡಿದಂಗ ಆಗ್ತದ. ಇಲ್ಲಿ ನೋಡ್ ಆಗಿದ್ ನೋಡ್ರಿ, ಈ ತರ ಮಡ್ಸುದ್ರಿಂದ ಅವುಗಳನ್ನ ಏನಂತ ಕರಿತಾರ ಅಂದ್ರ ಮಡಿಕೆ ಪರ್ವತ ಅಂತ ಕರಿತಾರ. ಇವಕ್ ಏನಂತ ಕರಿತಾರ? ಮಡಿಕೆ ಪರ್ವತ ಅಂತ ಕರಿತಾರ. ಉದಾಹರಣೆಗೆ ಹಿಮಾಲಯ ಪರ್ವತ, ಇದೊಂದು ಮಡಿಕೆ ಪರ್ವತ. ಹಿಮಾಲಯ ಪರ್ವತ ಏನಾಗಿರ್ತದ? ಮಡಿಕೆ ಪರ್ವತ ಆಗ್ಯದ. ಇಲ್ಲಿ ಹಿಮಾಲಯ ಪರ್ವತದ ಮೇಲೆ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಯಾವ್ದಂತ ಪ್ರಶ್ನೆ ಕೇಳೋಣ. ಮೋಸ್ಟ್ ಯಂಗೆಸ್ಟ್ ಪರ್ವತ ಶ್ರೇಣಿ ಯಾವ್ದಂತ ನಮಗ್ ಪ್ರಶ್ನೆ ಕೇಳ ಪಿಸಿ ಕೇಳ ನೋಡ್ರಿ ಒಂದ್ಸಲ ಪ್ರಶ್ನೆ ಐತ್ರಿ. ಮೋಸ್ಟ್ ಯಂಗೆಸ್ಟ್ ಪರ್ವತ ಶ್ರೇಣಿ ಯಾವ್ದಂದ್ರ ಹಿಮಾಲಯ ಪರ್ವತ ಶ್ರೇಣಿ ಬರ್ತದ. ನೆಕ್ಸ್ಟ್ ಆಲ್ಪ್ಸ್ ಪರ್ವತ ಶ್ರೇಣಿ ಅಂತ ಬರ್ತದ. ಇದು ಎಲ್ಲಿ ಕಂಡು ಬರ್ತದೆ? ಯುರೋಪ್ ಖಂಡದೊಳಗೆ ಕಂಡು ಬರ್ತದ. ಯಾವ ಖಂಡದೊಳಗೆ ಕಂಡು ಬರ್ತದ? ಯುರೋಪ್ ಖಂಡದೊಳಗೆ ಕಂಡು ಬರ್ತದ. ಇದು ಸಹ ಏನಾಗಿದಪ್ಪ ಅಂದ್ರ ಒಂದು ಮಡಿಕೆ ಪರ್ವತ ಆಗ್ಯದ. ನೆಕ್ಸ್ಟ್ ಜ್ವಾಲಾಮುಖಿ ಪರ್ವತಗಳಂತ ಬರ್ತಾವ. ಜ್ವಾಲಾಮುಖಿ ಸ್ಫೋಟಿತ ವಸ್ತುಗಳಿಂದ ನಿರ್ಮಾಣವಾಗುವಂತ ಪರ್ವತಗಳಿಗೆ ನಾವು ಜ್ವಾಲಾಮುಖಿ ಪರ್ವತಗಳಂತ ಕರಿತೀವಿ. ಜ್ವಾಲಾಮುಖಿಗಳು ಏನ್ ಹೊರ ಹೊಮ್ಮತಲ್ಲ, ಅದರಿಂದ ಬಂದಂತ ವಸ್ತುಗಳ ರಾಶಿಯಿಂದ ಏನೇ ನಿರ್ಮಾಣವಾಗ್ತದಲ್ಲ, ಸ್ಫೋಟಿತ ವಸ್ತುಗಳಿಂದ ಏನ ನಿರ್ಮಾಣವಾಗ್ತಲ್ಲ, ಅದಕ್ಕೆ ನಾವ್ ಏನಂತ ಅಂದ್ರೆ ಜ್ವಾಲಾಮುಖಿ ಪರ್ವತ ಅಂತ ಕರಿತೀವಿ. ನೋಡ್ರಿ, ಅದಕ್ಕೆ ಉದಾಹರಣೆ ನೋಡ್ರಿ, ಫ್ಯೂಜಿಯಂ ನೋಡ್ರಿ, ಉದಾಹರಣೆ ನೋಡ್ರಿ ಅದಕ್ಕ ಫ್ಯೂಜಿಯಂ ಪರ್ವತ ಶ್ರೇಣಿ ಬರ್ತದ. ಇದು ಯಾವ ದೇಶದೊಳಗದ? ಜಪಾನ್ ದೇಶದೊಳಗದ. ನೆಕ್ಸ್ಟ್ ಕಿಲಿಮಾಂಜರೋ ತಾಂಜಾನಿಯಾ ದೇಶದೊಳಗದ. ಮೋಸ್ಟ್ ಇಂಪಾರ್ಟೆಂಟ್ ಇವನಂತೂ ಪದೇ ಪದೇ ಏನ್ ಮಾಡಿದಾರಪ್ಪ ನಮಗ ಪರೀಕ್ಷೆಗಳ. ಫ್ಯೂಜಿಯಂ ಪರ್ವತ, ಅಗ್ನಿ ಪರ್ವತ ಎಲ್ಲಿ ಕಂಡು ಬರ್ತದ? ಜಪಾನ್ ದೇಶ. ಜಪಾನ್ ದೇಶದಲ್ಲಿ ಇದನ್ನ ಅಗ್ನಿ ದೇವತೆ ಅಂತ ಪೂಜೆ ಮಾಡ್ತಾರ. ಯಾವ ದೇವತೆ ಅಂತ ಪೂಜೆ ಮಾಡ್ತಾರ? ಅದನ್ನ ಅಗ್ನಿ ದೇವತೆ ಅಂತ ಪೂಜೆ ಮಾಡ್ತಾರ. ನೆಕ್ಸ್ಟ್ ಕಿಲಿಮಾಂಜರೋ ಪರ್ವತ ಎಲ್ಲಿ ಜ್ವಾಲಾಮುಖಿ ಪರ್ವತ ಎಲ್ಲಿ ಬರ್ತದ ಅಂದ್ರ ತಾಂಜಾನಿಯಾ ದೇಶದಲ್ಲಿ ಬರ್ತದ. ನೆಕ್ಸ್ಟ್ ಇನ್ನ ಖಂಡ ಪರ್ವತ ಅಂತ ಬರ್ತದೆ. 2 ಸಮಾನಾಂತರ ಶಿಲಾ ಸ್ತಂಭಗಳು ಭಾಗವು ಮೇಲೆ ಕೆತ್ತಲ್ಪಡುವುದು ನಿರ್ಮಾಣವಾಗುವುದು. 2 ಭೂ ಪ್ರದೇಶಗಳು ನೋಡ್ರಿ, ಈ ಕಡೆ ಒಂದು ಭೂ ಪ್ರದೇಶ, ಈ ಕಡೆ ಒಂದು, ಈ 2 ಪ್ರದೇಶಗಳು ಬಂದ್ ಹಿಂಗ್ ಟಚ್ ಆಗೋದ್ರಿಂದ ಮಧ್ಯದಲ್ಲಿ ಏನ್ ಪರ್ವತಗಳ ನಿರ್ಮಾಣವಾಗ್ತಾವಲ್ಲ, ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂದ್ರ ಖಂಡ ಪರ್ವತ ಅಂತ ಕರಿತೀವಿ. ನಾವ್ ಏನಂತ ಕರಿತೀವಿ? ಖಂಡ ಪರ್ವತ ಅಂತ ಕರಿತೀವಿ. ಇವುಗಳು ಏನಾಗಿರ್ತಾವ? ಕಡಿಮೆ ಎತ್ತರವನ್ನು ಹೊಂದಿರ್ತಾವ. ಇಲ್ಲಿ ಕೊಟ್ಟಿದ್ದಾನ ಸಿರೇರಾ ನಿವೇಡಾ ಖಂಡ ಪರ್ವತ ಅಂತ ಬರ್ತದ. ಇದು ಯಾವ ಖಂಡದಲ್ಲಿ ಇದೆ? ಉತ್ತರ ಅಮೆರಿಕಾ ಖಂಡದಲ್ಲಿ ಅದ. ನೆಕ್ಸ್ಟ್ ವಾಸೈಜಸ್ ಪರ್ವತ ಅಂತ ಬರ್ತದೆ, ಯುರೋಪ್ ಖಂಡದಲ್ಲಿ ಇದೆ ಇದು. ಇಲ್ಲಿ ನೋಡ್ರಿ, ಅಗ್ನಿ ಪರ್ವತಕ್ಕೂ ಮತ್ತು ಖಂಡ ಪರ್ವತ ಇವೆರಡು ನೋಡ್ರಿ. ಇಲ್ಲಿ ನೋಡಿದ್ರಂದ್ರೆ ಏನಾಗ್ತದಪ್ಪ ನಿಮಗೆ ಗೊತ್ತಾಗ್ತದ. ಈ ನೋಡ್ರಿ, ಖಂಡ ಪರ್ವತಗಳ ಎತ್ತರ ಏನಾಗಿರ್ತದಪ್ಪ ಅಂದ್ರ ಕಡಿಮೆ ಇರ್ತದೆ. ಏನಿರ್ತದ? ಖಂಡ ಪರ್ವತ ಎತ್ತರ ಏನಪ್ಪ ಅಂದ್ರ ಕಡಿಮೆ ಇರ್ತದೆ. ನೆಕ್ಸ್ಟ್ 98ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ ಸ್ಟೇಟ್ಮೆಂಟ್ ನೋಡ್ರಿ,
ಪ್ರಸ್ಥಭೂಮಿಯನ್ನು ಪೀಠಭೂಮಿ ಎಂದು ಕರೆಯಲಾಗುತ್ತದೆ. ಬಿ ಟಿಬೆಟ್ ಪ್ರಸ್ಥಭೂಮಿಯು ಜಗತ್ತಿನಲ್ಲಿ ಅತಿ ಎತ್ತರದಲ್ಲಿರುವ ಪ್ರಸ್ಥಭೂಮಿಯಾಗಿದೆ. ಇದನ್ನು ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯುತ್ತಾರೆ. ಇಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದನ ನೋಡ್ರಿ. ಪ್ರಸ್ಥಭೂಮಿಯನ್ನು ಪೀಠಭೂಮಿ ಎಂದು ಕರೆಯುತ್ತೇವೆ. ಈ ಸ್ಟೇಟ್ಮೆಂಟ್ ರೈಟ್ ಆಗ್ಯದ. ಬಿ ಸ್ಟೇಟ್ಮೆಂಟ್ ಟಿಬೆಟ್ ಪ್ರಸ್ಥಭೂಮಿ ಜಗತ್ತಿನ ಅತಿ ಎತ್ತರದಲ್ಲಿರುವ ಪ್ರಸ್ಥಭೂಮಿ ಆಗ್ಯದ. ಇದು ಏನಪ್ಪಾ ಅಂದ್ರೆ ರೈಟ್ ಆನ್ಸರ್. ಇನ್ನ ಇದು ಪ್ರಪಂಚದಲ್ಲಿ ಎತ್ತರವಾಗಿರುವ ಪ್ರಸ್ಥಭೂಮಿ ಅಂದ್ರೆ ಇದನ್ನ ಏನಂತ ಕರಿತಾರ? ಪ್ರಪಂಚದ ಮೇಲ್ಛಾವಣಿ ಅಂತ ಕರಿತಾರೆ. ಏನಂತ ಕರಿತಾರೆ ಅದನ್ನ? ಪ್ರಪಂಚದ ಮೇಲ್ಛಾವಣಿ ಅಂತ ಕರಿತಾರೆ. ಇದು ಸಹ ಏನಪ್ಪ ಅಂದ್ರೆ ರೈಟ್ ಆನ್ಸರ್ ಆಗಿದೆ. ಆಲ್ರೆಡಿ ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದವು. ಪ್ರಪಂಚದಲ್ಲಿ ಅತ್ಯಂತ ಎತ್ತರದಲ್ಲಿರೋ ಏನಂತ ಕೇಳಿದಾನ? ಪ್ರಸ್ಥಭೂಮಿ ಯಾವ್ದಂತ ಕೇಳಿದಾನ. ಪ್ರಪಂಚದ ಮೇಲ್ಛಾವಣಿ ಯಾವ್ದಂತ ನಾವು ಪ್ರಶ್ನೆ ಕೇಳಿದಾನ. ಬಹಳಷ್ಟು ಇಂಪಾರ್ಟೆಂಟ್ ಇದು. ಸಾಧ್ಯವಾದ್ರೆ ನೋಟ್ ಮಾಡ್ಕೊಂಡ್ಬಿಡ್ರಿ. ಇದರ ತಪ್ಪಾದ ಹೇಳಿಕೆಯನ್ನು ಗುರುತಿಸಿದ ಇಲ್ಲಿ ಕೊಟ್ಟಂತ 3 ಸ್ಟೇಟ್ಮೆಂಟ್ ಯಾವುದೂ ತಪ್ಪಾಗಿಲ್ಲ. ಹಾಗಾಗಿ ಡಿ ಆಪ್ಷನ್ ಏನಾಗ್ತಪ್ಪ ಅಂದ್ರೆ ರೈಟ್ ಆನ್ಸರ್. ಎ ಬಿ ಸಿ ಏನಪ್ಪಾ ಅಂದ್ರ ಎಲ್ಲವೂ ಸರಿಯಾಗಿವೆ. ಏನಾಗವು ಇಲ್ಲಿ? ಎಲ್ಲವೂ ಸರಿಯಾಗಿವೆ. ನೆಕ್ಸ್ಟ್ ಇದೇ ನೋಡ್ರಿ ಪ್ರಸ್ಥಭೂಮಿ. ಇದು ಸುತ್ತಲೂ ಭೂ ಪ್ರದೇಶಕ್ಕಿಂತ ಎತ್ತರವಾಗಿದ್ದು ಎತ್ತರದಲ್ಲಿ ಏನಪ್ಪಾ ಅಂದ್ರ ಮೈದಾನದ ರೀತಿಯಲ್ಲಿ ಭೂ ಪ್ರದೇಶ ಹೊಂದಿದ್ರ ಅದನ್ನ ನಾವ್ ಏನಂತೀವಿ ಅಂದ್ರ ಪ್ರಸ್ಥಭೂಮಿ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ ಅದನ್ನ? ಪ್ರಸ್ಥಭೂಮಿ ಅಂತ ಕರಿತೀವಿ. ನೋಡ್ರಿ ಇಲ್ಲಿ ಕೊಟ್ಟಿದ ನೋಡ್ರಿ. ಪ್ರಸ್ಥಭೂಮಿ ಎತ್ತರದಲ್ಲಿರುವ ಸಮತಟ್ಟಾದ ಒಂದು ಭೂ ಪ್ರದೇಶವಾಗಿದೆ. ಪ್ರಸ್ಥಭೂಮಿ ಯಾವಾಗ್ಲೂ ಏನಾಗಿರ್ತದಪ್ಪ ಅಂದ್ರ ಸಮತಟ್ಟವಾದಂತ ಭೂ ಪ್ರದೇಶವನ್ನ ಹಾಕಿರ್ತದ. ಇದಕ್ ನಾವ್ ಏನಂತೀವಿ ಅಂದ್ರ ಪೀಠಭೂಮಿ ಅಂತೀವಿ. ಗೊತ್ತಾಗ್ಯದ? ಈ ಪ್ರಸ್ಥಭೂಮಿಗಳೇನಪ್ಪ ಅಂದ್ರ ಕಠಿಣವಾದ ಶಿಲೆಗಳಿಂದ ನಿರ್ಮಾಣವಾಗುವುದು. ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಪ್ರಸ್ಥಭೂಮಿ ಅಂದ್ರೆ ದಕ್ಕನ್ ಪ್ರಸ್ಥಭೂಮಿ ಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್. 2015 ಎಸ್ಡೇ ನಡೀತು. ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಒಂದ್ಸಲ. ಅಕ್ಟೋಬರ್ ತಿಂಗಳದು. ಅದ್ರೊಳಗೆ ಕೇಳಿದನ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಪ್ರಸ್ಥಭೂಮಿ ಯಾವ್ದಂತ ಕೇಳನ. ಎಷ್ಟು? ದಕ್ಕನ್ ಪ್ರಸ್ಥಭೂಮಿ. ಪ್ರಸ್ಥಭೂಮಿ ವಿಧಗಳ ನೋಡಿದಾಗ 3 ವಿಧಗಳು ಬರ್ತವೆ. ಇಲ್ಲಿನ ಪ್ರಸ್ಥಭೂಮಿ ಒಳಗೆ ಎಷ್ಟು ವಿಧಗಳು ಬರ್ತಾವ? 3 ವಿಧಗಳು ಬರ್ತಾವ. ಅಂತರ್ ಪರ್ವತ ಪ್ರಸ್ಥಭೂಮಿ, ಪರ್ವತ ಪಾದ ಪ್ರಸ್ಥಭೂಮಿ, ಖಂಡಾಂತರ ಪ್ರಸ್ಥಭೂಮಿ ಅಂತ 3 ವಿಧಗಳು ಬರ್ತವೆ. ಇನ್ನು ಅಂತರ್ ಪರ್ವತ ಪ್ರಸ್ಥಭೂಮಿ ಅಂದ್ರೆ ನೋಡು, ಸುತ್ತಲೂ ಪರ್ವತ ಶ್ರೇಣಿಯಿಂದ ಸುತ್ತುವರೆದಿರುವಂತ ಪರ್ವತಗಳಿಗೆ ನಾವೇನಂತ ಅಂತರ್ ಪರ್ವತ ಶ್ರೇಣಿ ಅಂತ ಕರಿತೀವಿ. ನೋಡ್ರಿ ಇಲ್ಲೊಂದು ಪ್ರಸ್ಥಭೂಮಿ ಅದ. ಇಲ್ಲಿ ಏನದ? ಇಲ್ಲಿ ಪ್ರಸ್ಥಭೂಮಿ ಅದ. ಇದ್ರ ಸುತ್ತಲೂ ಪರ್ವತಗಳಿದ್ವು ಅಂದ್ರ ಏನಿದ್ವು ಅಂದ್ರೆ ಇದ್ರ ಸುತ್ತಲೂ ಪರ್ವತಗಳಿದ್ವು ಅಂದ್ರ ಅದನ್ನ ನಾವೇನಂತ ಕರಿತೀವಿ? ಅಂತರ್ ಪರ್ವತ ಪ್ರಸ್ಥಭೂಮಿ ಅಂತ ಕರಿತೀವಿ. ನೋಡ್ ಟಿಬೆಟ್ ಪ್ರಸ್ಥಭೂಮಿ ನಾವ್ ಇನ್ನಾಗನ ಅಧ್ಯಯನ ಮಾಡಿದ್ವಿ. ಏಷ್ಯಾ ಖಂಡದಲ್ಲಿ ಕಂಡು ಬರುವಂತ ಟಿಬೆಟ್ ಪ್ರಸ್ಥಭೂಮಿ ಇದು ಯಾವ್ದು ಕೂಡ ಉದಾಹರಣೆ ಆಗಿದೆ ಅಂದ್ರ ಅಂತರ್ ಪರ್ವತ ಪ್ರಸ್ಥಭೂಮಿಗೆ ಉದಾಹರಣೆ ಆಗಿದೆ. ನೆಕ್ಸ್ಟ್ ಪರ್ವತ ಪಾದ ಪ್ರಸ್ಥಭೂಮಿ. ಒಂದು ಕಡೆ ಪರ್ವತಗಳಿಂದಲೂ ಇನ್ನೊಂದು ಕಡೆ ಮೈದಾನದಿಂದ ಅಥವಾ ಸಾಗರಗಳಿಂದ ಸುತ್ತುವರೆದಿರುವಂತ ಪ್ರಸ್ಥಭೂಮಿಗೆ ಪರ್ವತ ಪಾದ ಪ್ರಸ್ಥಭೂಮಿ ಅಂತಾರೆ. ನೋಡ್ರಿ ಒಂದ್ ಕಡೆ ಪರ್ವತ ಇರ್ತದ, ಒಂದ್ ಕಡೆ ಏನಿರ್ತದ? ಪರ್ವತ ಇರ್ತದ. ನೆಕ್ಸ್ಟ್ ಇನ್ನೊಂದು ಕಡೆ ಮೈದಾನ ಇರ್ತದ. ಇನ್ನೊಂದು ಕಡೆ ಸಾಗರ ಆದಿರ್ಬೋದು, ಮೈದಾನ ಆದಿರ್ಬೋದು. ಎರಡರಲ್ಲಿ ಯಾವ್ದಾದ್ರು ಒಂದಿದ್ದು ಮಧ್ಯದಲ್ಲಿ ಏನಾದ್ರು ಪರ್ವತ ಅಂದ್ರ ಮಧ್ಯದಲ್ಲಿ ಏನಾದ್ರು ಪ್ರಸ್ಥಭೂಮಿ ಇತ್ತಂದ್ರ ಅದಕ್ಕೆ ನಾವೇನಂತೀವಿ? ಪರ್ವತ ಪಾದ ಪ್ರಸ್ಥಭೂಮಿ ಅಂತ ಕರಿತೀವಿ. ನಾವು ಅದಕ್ಕೆ ಏನಂತ ಕರಿತೀವಿ? ಪರ್ವತ ಪಾದ ಪ್ರಸ್ಥಭೂಮಿ ಅಂತ ಕರಿತಾರೆ. ನೆಕ್ಸ್ಟ್ ಇನ್ನ ಖಂಡಾಂತರ ಪ್ರಸ್ಥಭೂಮಿ ಅಂತ ಬರ್ತದೆ. ಖಂಡಾಂತರ ಭಾಗವನ್ನು ಮೇಲೆ ಕೆತ್ತುವುದು ಅಥವಾ ಶಿಲಾಪಾಕದ ಹರಡುವಿಕೆಯಿಂದ ನಿರ್ಮಾಣವಾಗಿದ್ದು. ಇದಕ್ಕೆ ಉದಾಹರಣೆ ಅಂದ್ರ ವಾಯು ದಕ್ಕನ್ ಪ್ರಸ್ಥಭೂಮಿ. ಭಾರತದ ವಾಯು ದಕ್ಕನ್ ಪ್ರಸ್ಥಭೂಮಿ ಯಾವ್ದಕ್ಕೆ ಉದಾಹರಣೆ ಆಗಿದಪ್ಪ ಅಂದ್ರ ಖಂಡಾಂತರ ಪ್ರಸ್ಥಭೂಮಿಗೆ ಉದಾಹರಣೆ ಆಗಿದೆ. ಇನ್ನ ಪರ್ವತ ಪಾದ ಪ್ರಸ್ಥಭೂಮಿಗೆ ಯಾವ್ದು ಉದಾಹರಣೆ ಅಂದ್ರ ಪಟಗೋನಿಯ ಪ್ರಸ್ಥಭೂಮಿ ಅಂತ ಬರ್ತದ. ಎಲ್ಲಿ ಕಂಡು ಬರ್ತದ? ದಕ್ಷಿಣ ಅಮೆರಿಕದೊಳಗೆ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದ? ದಕ್ಷಿಣ ಅಮೆರಿಕದೊಳಗ ಕಂಡು ಬರ್ತದ. ಇಲ್ಲಿ ಏನ್ ನೆನಪಿಟ್ಕೊಂಡ್ರ ಟಿಬೆಟ್ ಪ್ರಸ್ಥಭೂಮಿ ನೆನಪಿಟ್ಕೋರಿ, ಪಟಗೋನಿಯ ಪ್ರಸ್ಥಭೂಮಿ ನೆನಪಿಟ್ಕೋರಿ. ನೆಕ್ಸ್ಟ್ ಭಾರತದ ಅತ್ಯಂತ ದೊಡ್ಡದಾದ ಪ್ರಸ್ಥಭೂಮಿ ಯಾವ್ದಂತ ದಕ್ಕನ್. ಈ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇವುಗಳನ್ನೆಲ್ಲವೂ ಏನ್ ಮಾಡ್ರಿ ಅಂದ್ರೆ ನೆನಪಿಟ್ಕೋರಿ. ಸಾಧ್ಯವಾದ್ರೆ ನೋಟ್ಸ್ ಅನ್ನ ನೀವ್ ಏನ್ ಮಾಡ್ರಿ ಅಂದ್ರೆ ಬರ್ದು ಒಂದ್ ಕಡೆ ಇಟ್ಕೊಡು. ಇಲ್ಲಿ ನೋಡು ಯಾವ್ದ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಏನದಲ್ಲ ಇದು ಎಲ್ಲಾ ರೆಡ್ ಲೈನ್ ಏನದಲ್ಲ ಅದು ಎಲ್ಲವೂ ಏನಪ್ಪಾ ಅಂದ್ರ ದಕ್ಕನ್ ಪ್ರಸ್ಥಭೂಮಿ ಆಗ್ಯದ. ನೆಕ್ಸ್ಟ್ 99ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಯಾವ ದ್ವೀಪವನ್ನು ಕೋಕೋನಟ್ ದ್ವೀಪವೆಂದು ಕರೆಯಲಾಗುತ್ತದೆ? ಎ ಆಪ್ಷನ್ ಗ್ರೀನ್ಲ್ಯಾಂಡ್ ದ್ವೀಪ, ಬಿ ಆಪ್ಷನ್ ಸೈಂಟ್ ಮೇರಿ ದ್ವೀಪ, ಸಿ ಆಪ್ಷನ್ ಲಕ್ಷದ್ವೀಪ, ಡಿ ಆಪ್ಷನ್ ಸುಮಾತ್ರ ದ್ವೀಪ. ನೋಡ್ರಿ ಇಲ್ಲಿ ಕೊಟ್ಟಂತ ದ್ವೀಪಗಳಲ್ಲಿ ಯಾವ ದ್ವೀಪವನ್ನು ಕೋಕೋನಟ್ ದ್ವೀಪ ಅಂತ ಕರಿತಾರ ಅಂದ್ರ ಸೈಂಟ್ ಮೇರಿ ದ್ವೀಪವನ್ನು ಏನಂತ ಕರಿತಾರ ಅಂದ್ರ ಕೋಕೋನಟ್ ದ್ವೀಪ ಅಂತ ಕರೀತಾರ. ಇಲ್ಲಿ ನೋಡಿ ಇದೇ ಕೋಕೋನಟ್ ದ್ವೀಪ. ಇಲ್ಲಿ ಅದಲ್ಲ, ಇದಕ್ಕೆ ಏನಂತ ನಾವು ಕೋಕೋನಟ್ ದ್ವೀಪ ಅಂತ ಕರಿತೀವಿ. ಇದು ಯಾವ ಆಕಾರದಲ್ಲಿ ಅಂದ್ರೆ ಅರ್ಧ ಚಂದ್ರ ಆಕಾರದಲ್ಲಿ ಇತ್ತು.
ಯಾವ ಆಕಾರದೊಳಗದ ಇದು ಅರ್ಧ ಚಂದ್ರ ಆಕೃತಿಯಲ್ಲಿ ಏನಪ್ಪಾ ಅಂದ್ರ ಇದನ್ನು ಸಹ ಎಕ್ಸಾಮ್ ಕೇಳಿದ. ಸೇಂಟ್ ಮೇರಿ ದ್ವೀಪ ಯಾವ ರೀತಿ ಅಂದ್ರ ನೋಡೋದಕ್ಕೆ ಯಾವ ಆಕಾರ ಹೊಂದಿದೆ ಅಂತ ಕೇಳಿದಾನ ಅದನ್ನ. ಅದು ಯಾವ್ದಂದ್ರ ಚಂದ್ರ ಆಕೃತಿ ಅದ. ಮತ್ತೆ ಕುಡುಗೋಲಿನ ಆಕಾರದಲ್ಲಿ ಇದ್ದದ್ದು. ಯಾವುದರ ಆಕಾರದಲ್ಲಿ ಇದ್ದದ್ದು? ಕುಡುಗೋಲಿನ ಆಕಾರದಲ್ಲಿ ಇದ್ದ. ನೆಕ್ಸ್ಟ್ ಗ್ರೀನ್ಲ್ಯಾಂಡ್ ದ್ವೀಪ ನೋಡ್ರಿ. ಗ್ರೀನ್ಲ್ಯಾಂಡ್ ದ್ವೀಪ ಅಂದ್ರೆ ಪ್ರಪಂಚದ ಅತ್ಯಂತ ದೊಡ್ಡದಾದ ದ್ವೀಪ ಅದು. ಏನಿದು? ಪ್ರಪಂಚದ ಅತಿ ದೊಡ್ಡದಾದ ದ್ವೀಪ ಯಾವ್ದಪ್ಪ ಅಂದ್ರ ಗ್ರೀನ್ಲ್ಯಾಂಡ್ ದ್ವೀಪ ಅಂತ ಬರ್ತದೆ. ಎಷ್ಟು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಆಸ್ಟ್ರೇಲಿಯಾ ಒಳಗೆ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದೆ? ಆಸ್ಟ್ರೇಲಿಯಾ ಒಳಗೆ ಕಂಡು ಬರ್ತದೆ. ಇನ್ನ ಲಕ್ಷದ್ವೀಪ ಭಾರತದಲ್ಲಿ ಕಂಡು ಬರ್ತದೆ. ಲಕ್ಷದ್ವೀಪ ಎಲ್ಲಿ ಕಂಡು ಬರ್ತದೆ? ಇದು ಭಾರತದಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತದ. ಇದೇನಪ್ಪ ಅಂದ್ರ ಅತಿ ಚಿಕ್ಕದಾದ ಅತಿ ಚಿಕ್ಕದಾದ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಏನಾಗಿದೆ? ಚಿಕ್ಕದಾದಂತ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಇನ್ನ ಸುಮಾತ್ರ ದ್ವೀಪ ಅಂತ ಬರ್ತಾವ. ಈ ಸುಮಾತ್ರ ದ್ವೀಪ ಎಲ್ಲಿ ಕಂಡು ಬರ್ತಾವ ಅಂದ್ರ ಇಂಡೋನೇಷ್ಯಾದಲ್ಲಿ ಕಂಡು ಬರ್ತಾವ. ಎಲ್ಲಿ ಕಂಡು ಬರ್ತದೆ? ಇದು ಇಂಡೋನೇಷ್ಯಾದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ದ್ವೀಪಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡ್ರಿ. ಸಾಗರ, ಸಮುದ್ರ, ಸರೋವರ ಅಥವಾ ನದಿಗಳ ಸುತ್ತಲೂ ನೀರಿಂದ ಕೂಡಿರುವುದನ್ನು ದ್ವೀಪ ಎಂದು ಕರಿತೀವಿ. ನೋಡ್ರಿ, ಯಾವುದೇ ಒಂದು ಸಾಗರ ಇರಲಿ, ಒಂದು ಸಮುದ್ರ ಇರಲಿ, ಸರೋವರ ಇರಲಿ, ನದಿ ಇರಲಿ, ಅದರ ಸುತ್ತಲೂ ನೀರಿದ್ದು, ಈ ರೀತಿ ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಏನಾದ್ರೂ ಭೂಭಾಗವಿತ್ತು ಅಂದ್ರ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರ ದ್ವೀಪ ಅಂತ ಕರಿತೀವಿ. ದ್ವೀಪ ಅಂದ್ರ ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಏನಾದ್ರೂ ಭೂಪ್ರದೇಶ ಇತ್ತಂದ್ರ ಅದಕ್ಕೆ ನಾವ್ ಏನಂತ ಕರಿತೀವಿ? ದ್ವೀಪ ಅಂತ ಕರಿತೀವಿ. ಅತ್ಯಂತ ಚಿಕ್ಕದಾದ ದ್ವೀಪಗಳಿಗೆ ನಾವ್ ಏನಂತೀವಿ? ಕಿರು ದ್ವೀಪಗಳೆಂದು ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. ಅತ್ಯಂತ ಚಿಕ್ಕದಾದ ದ್ವೀಪಗಳಿಗೆ ನಾವ್ ಏನಂತೀವಿ ಅಂದ್ರ ಕಿರು ದ್ವೀಪಗಳನ್ನ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ನದಿ ಸರೋವರಗಳ ನಡುವಣ ದ್ವೀಪಗಳನ್ನ ನಡುಗಡ್ಡೆ ಅಂತ ಕರಿತೀವಿ. ನದಿಯ ಮಧ್ಯೆ, ನೆಕ್ಸ್ಟ್ ಸರೋವರಗಳ ಮಧ್ಯೆ ಏನ್ ಇರ್ತಾವಲ್ಲ ಅವುಗಳ ಮಧ್ಯದಲ್ಲಿರುವಂತ ಭೂ ಪ್ರದೇಶಕ್ಕೆ ನಾವೇನಂತ ನಡುಗಡ್ಡೆ ಅಂತ ಕರಿತೀವಿ. ಏನಂತ ಕರಿತೀವಕ್ಕ? ನಡುಗಡ್ಡೆ ಅಂತ ಕರಿತೀವಿ. ನೆಕ್ಸ್ಟ್ ದ್ವೀಪ ಸಮೂಹನ ಏನಂತ ಕರಿತಾರಪ್ಪ ಅಂದ್ರ ದ್ವೀಪಸ್ತೋಮ ಅಂತ ಕರಿತಾರ. ದ್ವೀಪಗಳ ಸಮೂಹನ ಏನಂತ ಕರಿತಾರ ಅಂದ್ರ ದ್ವೀಪಸ್ತೋಮ ಅಂತ ಕರಿತಾರ. ದ್ವೀಪದ ವಿಧಗಳು ನೋಡಿದಾಗ ದ್ವೀಪದೊಳಗು ಏನಪ್ಪ ಅಂದ್ರ 3 ವಿಧಗಳ ಕಂಡು ಬರ್ತಾವ. ಒಂದು ಖಂಡಾಂತರ ದ್ವೀಪ, ಒಂದು ಅವಳದ ದ್ವೀಪ, ಇನ್ನೊಂದು ಸಾಗರಿಕ ದ್ವೀಪಗಳಂತ ಕಂಡು ಬರ್ತಾವ. ಈ ಖಂಡಾಂತರ ದ್ವೀಪ ಅಂದ್ರೆ ಏನ್ ನೋಡ್ರಿ? ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡು ನಿರ್ಮಾಣಗೊಂಡಿರುವಂತಹ ದ್ವೀಪಗಳಿಗೆ ನಾವು ಖಂಡಾಂತರ ದ್ವೀಪಗಳಂತ ಕರಿತೀವಿ. ಉದಾಹರಣೆಗೆ ಗ್ರೀನ್ಲ್ಯಾಂಡ್ ದ್ವೀಪ ಬರ್ತದೆ. ಯಾವ ದ್ವೀಪ ಬರ್ತದ? ಗ್ರೀನ್ಲ್ಯಾಂಡ್ ದ್ವೀಪ ಬರ್ತದ. ನೆಕ್ಸ್ಟ್ ಅವಳದ ದ್ವೀಪ. ಅವಳದ ಹುಳಗಳಿಂದ ಕಟ್ಟಲ್ಪಟ್ಟ ದಿನ್ನೆಗಳಿಗೆ ನಾವು ಅವಳದ ದ್ವೀಪ ಅಂತ ಕರಿತೀವಿ. ಉದಾಹರಣೆಯಾಗ ಭಾರತದ ಲಕ್ಷದ್ವೀಪ. ನೆಕ್ಸ್ಟ್ ಸಾಗರಿಕ ದ್ವೀಪಗಳಂತ ಬರ್ತವೆ. ಜ್ವಾಲಾಮುಖಿ ವಸ್ತುಗಳ ಸಂಚಯನದಿಂದ ಸಾಗರದ ಮಧ್ಯದಲ್ಲಿ ನಿರ್ಮಾಣಗೊಂಡ ದ್ವೀಪಗಳು. ನೋಡ್ರಿ, ಈ ಜ್ವಾಲಾಮುಖಿಗಳು ಹೊರ ಹೊಮ್ಮುವುದರಿಂದ ಏನು ಹೊರ ಹೊಮ್ಮುವುದರಿಂದ? ಈ ಜ್ವಾಲಾಮುಖಿಗಳು ಹೊರ ಹೊಮ್ಮುವುದರಿಂದ ಆ ಹೊರ ಹೊಮ್ಮಿದಂತ ವಸ್ತುಗಳ ರಾಶಿ ಏನಿರ್ತದಿಲ್ಲ ಅವುಗಳ ಸಂಚಯನದಿಂದ ಸಾಗರ ಮಧ್ಯದಲ್ಲಿ ಏನಾದರೂ ದ್ವೀಪಗಳ ನಿರ್ಮಾಣಗೊಂಡ್ರ ಅದನ್ನ ನಾವೇನಂತ ಸಾಗರಿಕ ದ್ವೀಪ ಅಂತ ಕರಿತೀವಿ. ಉದಾಹರಣೆಗೆ ಸುಮಾತ್ರ ದ್ವೀಪ ಬರ್ತದೆ. ಸುಮಾತ್ರ ದ್ವೀಪ ಯಾವ ದೇಶದಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ಇಂಡೋನೇಷ್ಯಾದಲ್ಲಿ ಕಂಡು ಬರ್ತದೆ. ಯಾವ ದೇಶದಲ್ಲಿ ಕಂಡು ಬರ್ತದ? ಇಂಡೋನೇಷ್ಯಾದಲ್ಲಿ ಕಂಡು ಬರ್ತದ. ನೆಕ್ಸ್ಟ್ ನೋಡ್ರಿ, 100ನೇ ಪ್ರಶ್ನೆ. ಪಾರ್ಟ್ 1ಗೆ 6th ಪಾರ್ಟ್ 1ಗೆ ಸಂಬಂಧಪಟ್ಟಂತ ಕೊನೆಯ ಪ್ರಶ್ನೆ ಇದು. ಒಂದು 100 ಪ್ರಶ್ನೆಗಳು ಏನಪ್ಪಾ ಅಂದ್ರೆ ನಾವು ಇಲ್ಲಿವರೆಗೆ ಅಧ್ಯಯನ ಮಾಡಿದೀವಿ. ನೋಡ್ರಿ, 100ನೇ ಪ್ರಶ್ನೆ ನೋಡ್ರಿ. ಕೆಳಗಿನ ಯಾವ ಜೋಡಿಯನ್ನು ಸರಿಯಾಗಿ ಹೊಂದಿಸಲಾಗಿದೆ? ನೋಡ್ರಿ, ಉತ್ತರ ಅಮೆರಿಕಾ ಡೌನ್ಸ್, ಆಸ್ಟ್ರೇಲಿಯಾ ಪಂಪಾಸ್, 3ನೇದು ನೋಡ್ರಿ ದಕ್ಷಿಣ ಅಮೆರಿಕಾ ಫೈರಿ, ದಕ್ಷಿಣ ಆಫ್ರಿಕಾ ವೇಲ್ಡ್. ಇಲ್ಲಿ ಹುಲ್ಲುಗಾವಲು ಪ್ರದೇಶಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನ ನಾವು ಏನ್ ಮಾಡ್ಬೇಕು? ಸರಿಯಾಗಿ ಹೊಂದಿಸ್ಬೇಕು. ಏನ್ ಮಾಡ್ಬೇಕು? ನಾವು ಸರಿಯಾಗಿ ಹೊಂದಿಸ್ಬೇಕು. ನೋಡ್ರಿ, ಸರಿಯಾಗಿ ಯಾವ್ದಾದ್ರು ಹೊಂದಾಣಿಕೆ ಆಗ್ಯದ? ಉತ್ತರ ಅಮೆರಿಕಾ ತಪ್ಪು. ನೆಕ್ಸ್ಟ್ ಆಸ್ಟ್ರೇಲಿಯಾ ತಪ್ಪಾಗಿ ಹೊಂದಾಣಿಕೆ ಆಗ್ಯದ. ದಕ್ಷಿಣ ಅಮೆರಿಕಾ ತಪ್ಪಾಗಿ ಹೊಂದಾಣಿಕೆ ಆಗ್ಯದ. ನೋಡಿ, ದಕ್ಷಿಣ ಆಫ್ರಿಕಾ ವೇಲ್ಡ್ ಇದು ಏನಪ್ಪಾ ಅಂದ್ರ ರೈಟ್ ಸರಿಯಾಗಿ ಹೊಂದಾಣಿಕೆ ಆಗಿದೆ. ಇಲ್ಲಿ ಕೊಟ್ಟಂತ ಆಪ್ಷನ್ ಒಳಗ ಡಿ ಮಾತ್ರ ಏನಾಗಿದಪ್ಪ ಅಂದ್ರ ಸರಿಯಾಗಿ ಹೊಂದಾಣಿಕೆ ಆಗ್ಯದ. ಅಂದ್ರ 4 ಆಪ್ಷನ್ ಏನಪ್ಪಾ ಅಂದ್ರ ಸರಿಯಾಗಿ ಮಾತ್ರ ಏನಪ್ಪಾ ಅಂದ್ರ ಹೊಂದಾಣಿಕೆ ಆಗ್ಯದ. ಇಲ್ಲಿ ಕೊಟ್ಟಂತ 3 ಸರಿಯಾದ ಜೋಡಿ ಒಂದೊಂದು ನೋಡಿ ಜೋಡಿಸೋಣ. ಈ ಉತ್ತರ ಅಮೆರಿಕದಲ್ಲಿ ಕಂಡುಬರುವ ಹುಲ್ಲುಗಾವಲು ಪ್ರದೇಶಕ್ಕೆ ನಾವೇನಂತ ಫೈರಿ ಅಂತ ಕರಿತೀವಿ. ನೆಕ್ಸ್ಟ್ ಆಸ್ಟ್ರೇಲಿಯಾದ ಕಂಡು ಬರುವಂತ ಹುಲ್ಲುಗಾವಲು ಪ್ರದೇಶಕ್ಕೆ ಡೌನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡೌನ್ಸ್ ಅಂತ ಕರಿತೀವಿ. ಏನ ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರುವಂತ ಹುಲ್ಲುಗಾವಲ ಪ್ರದೇಶಕ್ಕೆ ಪಂಪಾಸ್ ಅಂತ ಕರಿತೀವಿ. ನೆಕ್ಸ್ಟ್
ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರುವಂತ ವೈಲ್ಡ್ ಹುಲ್ಲುಗಾವಲು ಏನಪ್ಪಾ ಅಂದ್ರ ಕಂಡು ಬರ್ತದೆ. ಅಂದ್ರ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರುವಂತ ಹುಲ್ಲುಗಾವಲಿಗೆ ಏನಂತ ಕರಿತಾರ ಅಂದ್ರ ವೈಲ್ಡ್ ಅಂತ ಕರಿತಾರೆ. ಮೋಸ್ಟ್ ಇಂಪಾರ್ಟೆಂಟ್. ಸಾಕಷ್ಟು ಬಾರಿ ಏನಪ್ಪಾ ಅಂದ್ರ ಪಾಯಿಂಟ್ ಅನ್ನು ಈ ಪ್ರಶ್ನೆಗಳನ್ನ ಏನಪ್ಪಾ ಅಂದ್ರ ಕೇಳಿದ್ದಾನೆ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ಏನಪ್ಪಾ ಅಂದ್ರೆ ನಮ್ಮ ತರಗತಿನ ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಏನಪ್ಪಾ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾಳೆಯಿಂದ ಏನ್ ಮಾಡೋದ್ರ ಪಾರ್ಟ್ 2 6th ಪಾರ್ಟ್ 2 ಬರ್ತದ, ಮತ್ತೆ 7th ಪಾರ್ಟ್ 2 ಏನಪ್ಪಾ ಅಂದ್ರೆ ಎರಡೂ ವಿಷಯಗಳನ್ನ ಏನಪ್ಪಾ ಅಂದ್ರೆ ಮಿಕ್ಸ್ ಮಾಡಿ ಮುಂದಿನ ತರಗತಿಗಳು ಏನಪ್ಪಾ ಅಂದ್ರ ಪ್ರಾರಂಭ ಮಾಡ್ತೀವಿ. ಮತ್ತೊಮ್ಮೆ ತಮಗೆ ಏನಪ್ಪಾ ಅಂದ್ರ ಹೃತ್ಪೂರ್ವಕವಾದ ಧನ್ಯವಾದಗಳು.